ಚರ್ಚಾ ಕಾರ್ಯಕ್ರಮ ಇದು. ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾನುವಾರ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಕಾರ್ಯಕ್ರಮ. ಆ ಸಭೆಯಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ಆಡಿದಂತಹ ಮಾತು ಈಗ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ, ಮಾತನಾಡೋ ಮೂಲಕ ವಿವಾದದ ಕಿಡಿಯನ್ನ ಎಬ್ಬಿಸಿದ್ದಾರೆ ಚಿಂತಕ ಸೂಲಿಬೆಲೆ. ಅವರ ಈ ಮಾತು ಈಗ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಮತಾಂತರವಾದವರನ್ನ ಮತ್ತೆ ಗರ್ವಾಪ್ಸಿ ಮಾಡುವ ಪ್ರಯತ್ನಕ್ಕೆ, ಹಿಂದೂ ಯುವಕರನ್ನ ತರಬೇತುಗೊಳಿಸೋದಿಕ್ಕೆ ಆ ಸಮಾರೋಪ ಸಭೆಯಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ಕರೆ ಕೊಡ್ತಾರೆ. ಹಾಗಾದ್ರೆ ಹಿಂದೂ ಯುವಕರಿಗೆ ಅವ್ರು ಸಲಹೆ ಕೊಟ್ರ ಅಥವಾ ಪ್ರಚೋದನೆ ಕೊಟ್ರ ಅನ್ನುವಂತಹ ಪ್ರಶ್ನೆ ಇದೆ, ಚರ್ಚೆಗಳಾಗ್ತಾ ಇದೆ, ವಿವಾದವನ್ನ ಎಬ್ಬಿಸಿದೆ ಈ ಮಾತು ಪಾಲಿಸಿದ್ರೆ ಮತಾಂತರ, ಲವ್ ಜಿಹಾದ್ ನಿಜಕ್ಕೂ ನಿಲ್ಲತ್ತ? ಎಷ್ಟು ಅಂತ ನಮ್ಮದೇ ಹುಡುಗಿಯರನ್ನ ನೋಡ್ತೀರಾ, ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ. ನಾವು ಎಷ್ಟು ದಿನ ಮತಾಂತರ, ಲವ್ ಜಿಹಾದ್ ಬಗ್ಗೆ ಮಾತನಾಡೋದು? ಇನ್ನು ಮುಂದೆ ಘರ್ ವಾಪಸಿಯ ಬಗ್ಗೆ ಮನೆ ಮನೆಗೆ ಹೋಗಿ ತಿಳಿಸಿಕೊಡೋಣ ಅಂತ ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾರೆ. ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋ ಬಗ್ಗೆಯೂ ಕೂಡ ರೀಲ್ಸ್ ಮಾಡಿ, ಇಷ್ಟು ದಿನ ಬೇರೆ ಬೇರೆ ರೀಲ್ಸ್ ಮಾಡಿದ್ರೆ ಇನ್ನು ಮುಂದೆ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋ ಬಗ್ಗೆಯೂ ಕೂಡ ರೀಲ್ಸ್ ಮಾಡಿ ಅಂತ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಬೃಹತ್ ಪಾದಯಾತ್ರೆಯ ಸಭೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಅದಾದ ನಂತರ ಅವರ ಈ ಮಾತು ವಿವಾದಕ್ಕೆ ಕಾರಣ ಆಗಿದೆ. ಸದಾ ಲವ್ ಜಿಹಾದ್ ಬಗ್ಗೆ ಮಾತನಾಡುವಂತಹ ಚಕ್ರವರ್ತಿ ಸೂಲಿಬೆಲೆಯವರು ಈಗ ರಿವರ್ಸ್ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದಾರೆ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅವರ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಳ್ತಾರೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ. ನನ್ನದು ಹೇಟ್ ಸ್ಪೀಚ್ ಅಲ್ಲ, ಲವ್ ಸ್ಪೀಚ್, ಸ್ಪೀಚ್ ಆಫ್ ಲವ್ ಇದು, ಸ್ಪ್ರೆಡ್ಡಿಂಗ್ ಲವ್ ಅಂತ ಸಮರ್ಥನೆಯನ್ನ ಕೊಡ್ತಾರೆ ಸೂಲಿಬೆಲೆ. ಇದು ಜಿಹಾದ್ ಕರೆಯಲ್ಲ, ಪ್ರಚೋದನಕಾರಿಯೂ ಅಲ್ಲ, ಪ್ರೇಮದ ವಿಸ್ತಾರ ಪರಿಭಾಷೆ ಕೊಟ್ರೆ ಹಿಂದೂ ಮುಸ್ಲಿಂ ಏಕತೆ, ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಪ್ರೀತಿಸಿ ಮದುವೆ ಆದ್ರೆ ತಪ್ಪೇನು, ಯಾರಾದ್ರೂ ತಂಟೆಗೆ ಬಂದ್ರೆ ನಾವು ಎದುರಿಗೆ ನಿಲ್ತೇವೆ ಅಂತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದ್ದಾರೆ. ಈ ಮಾತನ್ನಾಡೋ ಮೂಲಕ ಹೊಸ ಹೋರಾಟಕ್ಕೆ ನಾಂದಿ ಹಾಡ್ತೇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ಸ್ಪಷ್ಟನೆಯನ್ನ ಕೊಟ್ಟಿರೋದಿದು. ಹಿಂದೂಗಳಲ್ಲಿ ಒಂದೇ ಮಕ್ಕಳು ಎಂಬ ಸಮಸ್ಯೆ ಇದೆ. ಈ ಕಾರಣದಿಂದ ಕೆಲವೆಡೆ ಮದುವೆ ಕಷ್ಟ ಆಗಿದೆ. ಪ್ರೇಮದ ವಿಚಾರದಲ್ಲಿ ಜಾತಿ, ಮತ, ಪಂಥ ಮೀರಬೇಕಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಏನ್ ಹೇಳಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಕೇಳಿ. ಬಗ್ಗೆ ದೇಶಾದ್ಯಂತ ಚರ್ಚೆಗಳಾಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಕೂಡ ಅದರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ. ಆದರೆ ನಿನ್ನೆ ಆ ಮಂಗಳೂರಿನಲ್ಲಿ ಒಂದು ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಡೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ಕೊಟ್ಟಿರುವಂತಹ ಒಂದು ಹೇಳಿಕೆ, ಅಂದರೆ ಮದುವೆಯಾಗದ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನ ವಿವಾಹವಾಗಿ ಅನ್ನುವಂತಹ ಹೇಳಿಕೆ ಏನಿದೆ ಅದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆಯವರು ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ನಿನ್ನೆ ನೀವು ಕೊಟ್ಟಿರುವಂಥ ಹೇಳಿಕೆ ಬಗ್ಗೆ ಒಂದಷ್ಟು ಅಪಸ್ವರಗಳಿದೆ, ಪರ ವಿರೋಧಗಳ ಚರ್ಚೆಗಳಾಗ್ತಾ ಇದೆ. ಸರ್, ಏನು ಸರ್ ಒಂದು ಕ್ಲಾರಿಟಿಯನ್ನು? ಇನ್ಫ್ಯಾಕ್ಟ್ ಚಕ್ರವರ್ತಿ ಸೂಲಿಬೆಲೆ ಹೇಟ್ ಸ್ಪೀಚ್ ಮಾಡ್ತಾರೆ ಅಂತ ತುಂಬ ಗಲಾಟೆ ಮಾಡ್ತಿದ್ರು. ನಾನು ಆ್ಯಕ್ಚುಲಿ ಲವ್ ಸ್ಪೀಚ್ ಮಾಡಿದ್ದೀನಿ, ಪ್ರೀತಿಸಿ ಅಂತ ಹೇಳಿದ್ದೀನಿ. ಇದರಲ್ಲಿ ಏನು ಕಾಂಟ್ರವರ್ಸಿ ಅಂತ ನಂಗೆ ಗೊತ್ತಿಲ್ಲ. ಲವ್ ಜಿಹಾದ್ ಅಂತ ನಾವೇನಾದರೂ ಮಾತಾಡಿದಾಗ ಅದಕ್ಕೆ ಕೋಪ ಬರುತ್ತೆ. ಭಾಳ ಜನ ಹೇಳ್ತಾರೆ ಪ್ರೀತಿಗೆ ಜಾತಿ ಮತ ಪಂಥಗಳಿಲ್ಲ, ಪ್ರೀತಿಗೆ ಧರ್ಮಗಳ ಬೇಲಿ ಇರಬಾರ್ದು ಅಂತ. ನಾನು ಅದನ್ನೇ ಹೇಳಿದ್ದೀನಿ. ಹಿಂದೂ ಗಂಡ್ಮಕ್ಕಳು ಕೂಡ ಪ್ರೀತಿಸ್ರಪ್ಪ. ಹಿಂದೂ ಹೆಣ್ಣು ಮಕ್ಕಳನ್ನು ಬೇರೆಯವರು ಜಾತಿ ಮತ ಪಂಥಗಳನ್ನು ಮೀರಿ ಪ್ರೀತಿಸ್ತಾರೆ. ನಾವು ಅದನ್ನು ಸಮರ್ಥಿಸ್ಕೋಬೇಕು ಅಥವಾ ಅದನ್ನು ಒಪ್ಕೋಬೇಕು ಅಂತ ಎಲ್ಲರೂ ಮಾತನಾಡ್ತಿರುವಾಗ ನಾನು ಹಿಂದೂ ಗಂಡ್ಮಕ್ಳಿಗೇನು ಹೇಳಿದೆ ಅಂತಂದರೆ, ನೀವು ಕೂಡ ಅದನ್ನು ಅನುಸರಿಸಬೇಕಲ್ಲ. ಬರೀ ನಾವು ಯಾವತ್ತೂ ವಿಕ್ಟಿಮ್ ಆಗಿದ್ದೀವಿ ಅಂತ ಎಷ್ಟು ದಿನ ಅಂತ ಕಣ್ಣೀರು ಹಾಕೋದು? ನೀವು ಕೂಡ ಪ್ರೀತಿ ಪ್ರೇಮಕ್ಕೆ ಜಾತಿ ಮತ ಪಂಥಗಳ ಬೇಲಿಯನ್ನು ಮೀರಿ ಎಲ್ಲರನ್ನೂ ಪ್ರೀತಿಸುವಂತಾದರೆ ಅದು ಚಂದ ಅಂತ ಹೇಳಿದ್ದೀನಿ. ಅದನ್ನು ಯಾತಕ್ಕೆ ಕಾಂಟ್ರವರ್ಸಿ ಅಂತ ತಿಳ್ಕೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಸರಿ, ಹಾಗಾದರೆ ನೀವು ಒಂದು ರಿವರ್ಸ್ ಲವ್ ಜಿಹಾದ್ಗೆ ಕರೆ ಕೊಟ್ಟಿದ್ದೀರಂತ ಅದನ್ನು ಹೇಗಾದರೂ ಸ್ವೀಕಾರ ಮಾಡಿ. ನಾನು ಪಾಸಿಟಿವ್ ಆಗೇ ಹೇಳಿದ್ದೀನಿ. ಪಾಸಿಟಿವ್ ಆಗಿ ಏನು ಹೇಳಿದ್ದೀನಿ ಅಂತಂದರೆ, ಲವ್ ಜಿಹಾದ್ ಅಂತ ನಾವು ಎಷ್ಟೇ ಹೇಳಿದಾಗಲೂ ಕೂಡ ಮಾಧ್ಯಮಗಳವರು ನೀವು ಕೂಡ ಆ ಥರದೊಂದು ಲವ್ ಜಿಹಾದ್ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತೀರಾ. ಇನ್ಫ್ಯಾಕ್ಟ್ ಲವ್ ಜಿಹಾದ್
ಅನ್ನುವಂಥ ಮೊದಲನೇ ಪದವನ್ನು ಅಥವಾ ಈ ಥರದೊಂದು ನಡೀತಾ ಇದೆ ಅಂತ ಕೇರಳದ ಕ್ರಿಶ್ಚಿಯನ್ರು ಭಾಳ ದೊಡ್ಡ ಗಲಾಟೆ ಕೂಡ ಈಗ ಮಾಡ್ತಿದ್ದಾರೆ. ಅವರೇ ಆರಂಭದಲ್ಲಿ ಅದರ ಬಗ್ಗೆ ದನಿ ಎತ್ತಿದ್ದು. ಅದನ್ನು ನಾವು ಹೇಳುವಾಗ ನಿಮ್ಗೆ ಅನ್ಸುತ್ತೆ ಅದು ಪ್ರೀತಿ ಪ್ರೇಮ ಅಂತ. ಆದರೆ ಇವತ್ತು ನಾನು ಅದೇ ಪ್ರೀತಿ ಪ್ರೇಮದ ಅಸ್ತ್ರವನ್ನು, ಪ್ರೀತಿಯನ್ನು ಹೇಗೆ ಅವರೊಂದು ಅಸ್ತ್ರವಾಗಿ ಅದನ್ನು ಬಳಸ್ಕೊಂಡು ಹಿಂದೂ ಧರ್ಮದ ವಿರುದ್ಧವಾಗಿ ಇಲ್ಲಿನ ಹೆಣ್ಣು ಮಕ್ಕಳನ್ನು ಕನ್ವರ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೋ, ಒಂದು ಈ ಪದವನ್ನು ಬಳಸಿದರೆ ನನಗೇನು ಬೇಜಾರಾಗೋದಿಲ್ಲ, ದಂಧೆಯನ್ನೇ ನಡೆಸಿದ್ದಾರೋ. ನಾನು ಯಾಕೆ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಬಲ್ಲೆ ಅಂತಂದರೆ, ಮೊನ್ನೆ ತಾನೇ ಉತ್ತರ ಪ್ರದೇಶದಲ್ಲಿ ನಾನು ದಿನಕ್ಕೊಂದು ಘಟನೆಗಳನ್ನು ಈ ಥರದನ್ನು ಉಲ್ಲೇಖ ಮಾಡಬಲ್ಲೆ. ರಿಫಾಜ್ ಅನ್ನುವಂಥ ಒಬ್ಬ ಹುಡುಗ, ಅವನು ರಾಜು ಅಂತ ಹೆಸರನ್ನು ತನ್ನನ್ನು ಬದಲಾಯಿಸಿಕೊಂಡು ಹಿಂದೂ ಹೆಣ್ಮಗಳನ್ನು ಪುಸ್ಲಾಯಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಅವಳ ಜೊತೆಗೆ ದೈಹಿಕ ಸಂಬಂಧವನ್ನು ಬೆಳೆಸ್ಕೊಂಡು ಆ ವಿಡಿಯೋನ ಇಟ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಘಟನೆ ಬಂದಿದೆ. ಇದನ್ನೆಲ್ಲ ನಾವು ಹೇಳಲಿಕ್ಕೆ ಹೋದಾಗ ನೀವು ಅಜೆಂಡಾ ಇಟ್ಕೊಂಡು ಮಾತನಾಡ್ತೀರಾ ಅಂತ ಹೇಳ್ತೀರಾ. ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ನಾನು ಯಾರಿಗೂ ಕೂಡ ಈ ಥರದ ಕೆಟ್ಟ ಸಂಗತಿ ಮಾಡು ಅಂತ ಹೇಳಿಲ್ಲ, ಆದರೆ ಪ್ರೇಮಿಸುವಾದ ಪ್ರಸಂಗ ಇರುವಾಗ ನೀವು ಯಾಕೆ ಜಾತಿ ಮತ ಪಂಥಗಳನ್ನು ನೋಡ್ತೀರಾ? ಅದನ್ನು ಮೀರಿ ಆ ಪ್ರೇಮದ ಚಿಂತನೆಯನ್ನು ನೀವು ನಡೆಸಿ ಅಂತ ಹೇಳಿದರೆ ಅದರಲ್ಲಿ ರಿವರ್ಸ್ ಅಂತ ಯಾಕೆ ಆಗಬೇಕು? ಅದು ಸಹಜವಾಗಿರುವಂಥದ್ದು ಅಂತ ಭಾವಿಸೋಣ ಅಂತ ನನಗನ್ಸುತ್ತೆ. ಸರ್, ಈಗ ಈ ಮುಸ್ಲಿಮರು ಈ ರೀತಿಯಾಗಿ ಮಾಡಿದಾಗ ಅದಕ್ಕೆ ನೀವು ಜಿಹಾದ್ ಅನ್ನುವಂಥದ್ದನ್ನು ಹೇಳ್ತೀರಾ. ಅಂದರೆ ಇಸ್ಲಾಮೀಕರಣ, ಅದು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಜಿಹಾದ್ ಮಾಡುವಂಥ, ಅದನ್ನು ಹಿಂದೂಗಳು ಮಾಡಿದರೆ ಅದು ಜಿಹಾದ್ ಅಂತ ಅನ್ಸೋದಿಲ್ಲ? ಅಲ್ಲ, ನಾನು ಹಿಂದೂಗಳಲ್ಲಿ ಜಿಹಾದ್ನ ಪದ್ಧತಿಯೇ ಇಲ್ಲ. ನಮ್ಮಲ್ಲಿ ಪ್ರೇಮ ಹೇಗಿದೆ ಅಂತಂದರೆ, ಹಿಂದೂಗಳಲ್ಲಿ ನಾವು ಅಕಸ್ಮಾತ್ ಒಬ್ಬ ಹುಡುಗಿನ ಯಾವುದೋ ಒಂದು ಜಾತಿ ಮತ ಪಂಥಗಳನ್ನು ಮೀರಿ ಒಬ್ಬ ಹಿಂದೂ ಹುಡುಗ ಮದುವೆ ಆದರೂ ಕೂಡ ಜೀವನ ಪರ್ಯಂತ ಅವಳ ಜೊತೆ ಇರ್ತಾನೆ. ಹೀಗಿರುವಾಗ ಲವ್ ಜಿಹಾದ್ಗೂ ಮತ್ತು ಹಿಂದೂ ಗಂಡು ಮಕ್ಕಳು ಪ್ರೀತಿಸಬಹುದಾಗಿರುವಂಥ ರೀತಿಗೂ ಬಹಳ ಭಿನ್ನತೆ ಇದೆ. ನಮ್ಮಲ್ಲಿ ಪ್ರೀತಿ ಅನ್ನೋದು, ಪ್ರೇಮ ಅನ್ನೋದು ಅತ್ಯಂತ ಪವಿತ್ರವಾಗಿರುವಂಥ ಪರಿಕಲ್ಪನೆ. ನಾವು ಕೃಷ್ಣ ಮತ್ತು ರಾಧೆಯರನ್ನು ಆದರ್ಶವಾಗಿ ಕೊಟ್ಟಾಗ ಅದನ್ನು ತುಚ್ಛವಾಗಿರುವಂಥ ದೃಷ್ಟಿಯಲ್ಲಿ ನೋಡೋದಿಲ್ಲ. ಮತ್ತು ನಮ್ಮಲ್ಲಿ ಪ್ರೇಮ ಅನ್ನೋದು ಒಂದು 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 ಮತವನ್ನು, ಒಂದು ಧರ್ಮವನ್ನು ಕೊಲ್ಲಲಿಕ್ಕೆ, ಸಾಯಿಸಲಿಕ್ಕೆ ಬಳಸುವಂಥ ಅಸ್ತ್ರವಾಗಿ ನಾವು ಅದನ್ನು ನೋಡೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಪ್ರೇಮ ಬಹಳ ವಿಸ್ತಾರವಾಗಿರುವಂಥ ಕಲ್ಪನೆ ಇರುವಂಥದ್ದು ನಾನು ಭಾವಿಸ್ತೀನಿ. ಹೀಗಾಗಿ ಇದು ಜಿಹಾದ್ನ ಕರೆಯಲ್ಲ, ಇನ್ಫ್ಯಾಕ್ಟ್ ಇದು ಹೇಟ್ ಸ್ಪೀಚ್ ಅಲ್ಲ, ಇದು ಪ್ರೇಮವನ್ನು ಹಬ್ಬಿಸುವಂಥ ಸ್ಪೀಚು. ಜಾತಿ ಮತ ಪಂಥಗಳನ್ನು ಮೀರಿದ ಪ್ರೇಮ ಹಿಂದೂ ಗಂಡು ಮಕ್ಕಳು ಯೋಚನೆ ಮಾಡಬೇಕು ಅಂತ ನನಗನ್ಸುವಂಥದ್ದು. ಎಸ್, ಇದಿಷ್ಟು ಚಕ್ರವರ್ತಿ ಸೂಲಿಬೇಲೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಚಕ್ರವರ್ತಿ ಸೂಲಿಬೇಲೆಯವರ ಈ ಮಾತಿಗೆ ಆಕ್ರೋಶ ಸಹಜವಾಗಿಯೇ ಎದ್ದಿದೆ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಚಕ್ರವರ್ತಿ ಸೂಲಿಬೇಲೆ ಕೊಟ್ಟಂತಹ ಹೇಳಿಕೆಗೆ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೂಲಿಬೇಲೆ ಹಿಂದೂ ಯುವಕರನ್ನ ಪ್ರಚೋದಿಸುತ್ತಿದ್ದಾರೆ. ಕೊರಗಜ್ಜನ ಮೇಲೆ ಗೌರವ ಇಲ್ಲ, ಭಕ್ತಿಯೂ ಇಲ್ಲ, ಅಂತಹ ಕ್ಷೇತ್ರದಲ್ಲಿ ದ್ವೇಷದ ಭಾಷಣ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮುನೀರ್ ಕಾಟಿಪಳ್ಳ. ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಿದ್ದೇ ಸಂಘ ಪರಿವಾರ. ತಾಕತ್ತಿದ್ರೆ ಯುವಕರಿಗೆ ಉದ್ಯೋಗ ಕೊಡಿಸ್ಲಿ, ಯುವ ಜನರಿಗೆ ಉದ್ಯೋಗ ಇಲ್ಲದೆ ಹೆಣ್ಣು ಸಿಗ್ತಾ ಇಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿ ಅಂತ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಹೇಳ್ತಾರೆ. ಯಾರು ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥದ್ದು ನಮಗೆ ಸಮಸ್ಯೆ ಅಲ್ಲ. ಸೂಲಿಬೇಲೆಯವರು ಕೂಡ ಮುಸ್ಲಿಂ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಮಗೇನು ಸಮಸ್ಯೆ ಇಲ್ಲ. ಮುಸ್ಲಿಂ ಹೆಣ್ಣು ಯಾರಾದರೂ ಒಪ್ಪಿದರೆ, ಸೂಲಿಬೇಲೆ ಮದುವೆ ಆದರೆ ನಮಗೇನು ಆಕ್ಷೇಪ ಇಲ್ಲ. ಭಾರತ ದೇಶದಲ್ಲಿ ಯಾರು ಯಾವ ಧರ್ಮದ ಹೆಣ್ಣು ಮಕ್ಕಳನ್ನು ಕೊಡಬೇಕಾದ್ರೂ ಮದುವೆ ಆಗ್ಬೋದು, ಪರಸ್ಪರ ಒಪ್ಪಿಗೆ ಇದ್ದರೆ. ಆದರೆ ಒಂದು ಧರ್ಮದ್ವೇಷದ ಹಿನ್ನೆಲೆಯಲ್ಲಿ ಒಂದು ಧರ್ಮದ ಇದನ್ನು ಗರ್ವಾಪ್ತಿ ಮಾಡಲಿಕ್ಕೆ ಬೇಕಾಗಿ ಮಾಡ್ತೀವಿ ಅನ್ನುವಂಥದ್ದು, ಮತ್ತು ದ್ವೇಷಗಳನ್ನು ಹುಟ್ಟಿಸ್ಲಿಕ್ಕೆ ಬೇಕಾಗಿ ಪರಸ್ಪರ ಧರ್ಮಗಳ ಮಧ್ಯೆ ಕಲಹಗಳನ್ನು ಉಂಟು ಮಾಡುವಂಥ ಹಿನ್ನೆಲೆಯಲ್ಲಿ ಮಾತಾಡಿದಾಗ ನಾವು ಅದನ್ನು ಖಂಡಿಸಬೇಕಾಗತ್ತೆ, ಪ್ರತಿಭಟಿಸಬೇಕಾಗತ್ತೆ. ಸೂಲಿಬೇಲೆ ಮಾತಾಡಿದಂಥ ಕಾರ್ಯಕ್ರಮ ಯಾವುದು? ಕೊರಗಜ್ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ಬಜರಂಗದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅದು ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ಅಂತ ಅವ್ರು ಹೇಳ್ಕೊಂಡಿರುವಂಥದ್ದು, ಭಕ್ತಿ ಪರವಶೆಯಿಂದ ಮಾಡುವಂಥದ್ದು. ಕೊರಗಜ್ಜನ ಕಡೆಗೆ ಹೋಗಿ ಇಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದರ ಬದಲಿಗೆ, ಸಂಸ್ಕೃತಿಯ ಬಗ್ಗೆ ಮಾತಾಡೋ ಬದಲಿಗೆ ಮುಸ್ಲಿಂ ದ್ವೇಷದ ಭಾಷಣವನ್ನು ಮಾಡಿದ್ದಾರೆ. ಸೂಲಿಬೇಲೆಗಂತೂ ಇದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಸೂಲಿಬೇಲೆ ಎಲ್ಲಿ ಸರಿಯಾದಂಥ ಭಾಷಣವನ್ನು ಮಾಡಿದ್ದಾರೆ? ಸುಳ್ಳು ಹೇಳೋದ್ರಲ್ಲಿ ಸೂಲಿಬೇಲೆ ಎಕ್ಸ್ಪರ್ಟು, ವಿಶ್ವ ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಅದರಿಂದಾಗಿ ಸೂಲಿಬೇಲೆಯ ಈ ಮಾತನ್ನು ನಾವು ಖಂಡಿಸ್ತೀವಿ. ಮದುವೆ ಆಗೋದಾದ್ರೆ ಆಗಿ, ಆದರೆ ಅದನ್ನು ಒಂದು ಸಮುದಾಯದ ಹೆಣ್ಮಕ್ಕಳನ್ನು ಮದುವೆ ಆಗಿಂತ ಕೋಮು ದ್ವೇಷದಲ್ಲಿ ಕರೆ ಕೊಡೋದನ್ನು ನಾವು ಒಪ್ಪಲಿಕ್ಕಾಗಲ್ಲ. ಮತ್ತು ಪೊಲೀಸ್ ಇಲಾಖೆ ಇದನ್ನು ನೋಡಿಕೊಂಡು ಸುಮ್ಮನಿರೋದ್ರ ಬಗ್ಗೆ ನಮಗೆ ಭಾಳ ಅಚ್ಚರಿ ಇದೆ. ಪೊಲೀಸ್ ಇಲಾಖೆ ಇವತ್ತು ಹುಡುಕಿ ನೋಟಿಸ್ ಕೊಡ್ತಾ ಇದ್ದಾರೆ. ಕೋಮು ದ್ವೇಷದ ವಿಚಾರದಲ್ಲಿ ಅನಗತ್ಯವಾಗಿ ಕೊಡ್ತಾರೆ. ಆದರೆ ಇಲ್ಲಿ ಸೂಲಿಬೇಲೆ ಭಾಷಣಕ್ಕೆ ಯಾಕೆ ಇವರು ಅವಕಾಶ ಕೊಟ್ಟರು? ಸೂಲಿಬೇಲೆ ಭಾಷಣ ಮಾಡಿದ ಮೇಲೆ ಯಾಕೆ ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ? ಇದು ಮತೀಯ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಎರಡು ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಸೂಲಿಬೇಲೆ ಈ ಭಾಷಣವನ್ನು ನಾವು ಖಂಡಿಸ್ತೀವಿ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗ ಟೆಸ್ಟ್ ಕ್ರಿಕೆಟ್ನ ಕಾಲ ಅಲ್ಲ, 2020 ಕಾಲ. ಏನಿದ್ರು 20 ಓವರ್ಗಳಲ್ಲಿ ಎಲ್ಲವನ್ನು ಮುಗಿಸಿ ಚಚ್ಚಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾವೀಗ ಇದಲ್ಲ, ಗರ್ವಾಪ್ಸಿಯಿಂದ ಅಂತಲ್ಲ, ಲವ್ ಜಿಹಾದ್ ಅಂತಲ್ಲ, ನೀವು ಗರ್ವಾಪ್ಸಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ. ಮುಸ್ಲಿಂ ಹೆಣ್ಮಕ್ಕಳನ್ನು ಮದುವೆ ಆಗುವ ಮೂಲಕ ಸೇಡು ತೀರಿಸ್ಕೊಳ್ಳಿ ಅಂತ ಅವ್ರು ಹೇಳಲಿಕ್ಕೆ ಹೊರಟು.
ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅನ್ನುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ಈ ಹೇಳಿಕೆ ಈಗ ಚರ್ಚೆಗೆ ಕಾರಣ ಆಗಿದೆ. ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ವಿವಾದ ಕಿಡಿಯನ್ನ ಎಬ್ಬಿಸಿದೆ ಈ ಮಾತು. ಹಿಂದೂ ಯುವಕರಿಗೆ ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರು ಸಲಹೆಯನ್ನ ಕೊಟ್ರ, ಪ್ರಚೋದನೆಯನ್ನ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂತಹ ಕಾರ್ಯಕ್ರಮ ಸಮಾರೋಪ ಸಭೆಯಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದಂತಹ ಈ ಮಾತು. ಪ್ರತಿ ಬಾರಿಯೂ ಕೂಡ ಲವ್ ಜಿಹಾದ್ ಬಗ್ಗೆ ಮಾತನಾಡುವಂತಹ ಚಕ್ರವರ್ತಿ ಸೂಲಿಬೆಲೆ ಈ ಬಾರಿ ರಿವರ್ಸ್ ಲವ್ ಜಿಹಾದ್ ಬಗ್ಗೆ ಮಾತನಾಡಿರೋದು ಯಾಕಾಗಿ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ಅವರ ಈ ಮಾತು ಬಹಳಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಪರ ವಿರೋಧ ಅಭಿಪ್ರಾಯಗಳೆರಡೂ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ VHP ಮುಖಂಡ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಗೋವರ್ಧನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರಿದ್ದಾರೆ. ಅಬ್ದುಲ್ ರಜಾಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಗೋವರ್ಧನ್ ಅವರೇ ತಮ್ಮಿಂದನೇ ನಾನು ಆರಂಭ ಮಾಡ್ತೀನಿ. VHP ಆಯೋಜನೆ ಮಾಡಿದಂತಹ ಒಂದು ಸಭೆ ಅದು. ಆ ಸಭೆಯಲ್ಲಿ ಚಕ್ರವರ್ತಿಯವರು ಆಡಿದಂತಹ ಮಾತು ಸೊ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ? ನಿಜಕ್ಕೂ ಸಲಹೆನಾ ಅಥವಾ ಪ್ರಚೋದನೆ ಕೊಡೋದೇ ಉದ್ದೇಶನಾ? ಪ್ರಚೋದನೆ ಕೊಡ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ. ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ಲವ್ ಜಿಹಾದ್ನಿಂದ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಪ್ರತಿನಿತ್ಯ ನೂರಾರು ಘಟನೆಗಳು ಈ ಲವ್ ಜಿಹಾದ್ಗೆ ಒಳಗಾಗಿ ಹಿಂದೂ ಹೆಣ್ಮಕ್ಳು ಜೀವನ ಬಲಿಪಶು ಆಗ್ತಾ ಇದೆ. ಇದರ ವಿರುದ್ಧವಾಗಿ ಹಲವಾರು ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ನಿರಂತರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಹಿಂದೂ ಸಂಘಟನೆಗಳು ಮಾಡ್ಕೊಳ್ತಾ ಬರ್ತಾ ಇದ್ವು. ಆದರೆ ಇವತ್ತು ಅವ್ಯಾವುದಕ್ಕೂ ಸಹ ಒಂದು ವರ್ಗದ ಜನ ಯಾವುದೇ ರೀತಿಯಾದಂಥ ಬೆಲೆಯನ್ನು ಕೊಡದೆ ಅವರ ಲವ್ ಜಿಹಾದ್ ಚಟುವಟಿಕೆಯನ್ನು ಬಹಳ ವೇಗವಾಗಿ ಬಹಳ ವ್ಯಾಪಕವಾಗಿ ಮಾಡ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಅದನ್ನು ತಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಮಗೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಲವ್ ಜಿಹಾದ್ ಅಂತ ಹೇಳ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಲಯಗಳಲ್ಲಿ ಉಲ್ಲೇಖ ಆಗಿದೆ. ಉತ್ತರ ಪ್ರದೇಶದ ನ್ಯಾಯಾಲಯ ಆಗಿರ್ಬೋದು, ಪಶ್ಚಿಮ ಬಂಗಾಳದ ನ್ಯಾಯಾಲಯ ಆಗಿರ್ಬೋದು, ಕೇರಳದ ಹೈಕೋರ್ಟ್ ಆಗಿರ್ಬೋದು, ಈ ರೀತಿ ಹಲವಾರು ನ್ಯಾಯಾಲಯಗಳು ಇವತ್ತು ಲವ್ ಜಿಹಾದ್ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದು ಸತ್ಯ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಕೇವಲ ಇಷ್ಟೇ ಅಲ್ಲ, ಈಗಾಗಲೇ ನಾವು ಕಳೆದ ಒಂದು 7-8 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಸೇರಿದಂತೆ ಇಡೀ ದೇಶಾದ್ಯಂತ PFIನ ಒಂದು ಕಚೇರಿಗಳ ಮೇಲೆ ಇಡೀ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಪಡೆದು ಇವತ್ತು ಯಾವ ರೀತಿಯಾಗಿ ಇಡೀ ವಿಶ್ವದಿಂದ ನಿಮ್ಮ ಟೈಮ್ ನೀವು ಹೇಳಿ, ನಿಮ್ಮ ಟೈಮ್ ಬಂದಾಗ ನೀವು ಹೇಳಿ, ಈ ಹಣವನ್ನ ವ್ಯಾಪಕವಾಗಿ ಲವ್ ಜಿಹಾದ್ ಇವತ್ತು ಆ ಹಣವನ್ನ ಸಂಪೂರ್ಣವಾಗಿ ಲವ್ ಜಿಹಾದ್ಗೆ ಬಳಕೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಗಂಭೀರವಾದಂತ ಆರೋಪ. ಇದನ್ನ NIA ಸಹ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ದೇಶ ವಿರೋಧಿ ಚಟುವಟಿಕೆಗಳಿಗೆ ಈ ರೀತಿಯಾದಂತ ದೇಣಿಗೆಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಕರೆ ಕೊಟ್ಟಿದ್ದಾರೆ ಅದು ಯಾವುದೇ ರೀತಿಯಾದಂತ ಲವ್ ಜಿಹಾದ್ ಅನ್ನ ತಡೆಯೋದಕ್ಕೋಸ್ಕರ ಈ ರೀತಿ ರಿವರ್ಸ್ ಲವ್ ಜಿಹಾದ್ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಎಸ್, ಈಗ ನಮ್ಮ ಜೊತೆ SDPI ಮುಖಂಡ ರಿಯಾಜ್ ಕಡಂಬು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಿಯಾಜ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ಎಸ್, ಅಬ್ದುಲ್ ರಜಾಕ್ ನಮಸ್ತೆ. ಅಬ್ದುಲ್ ರಜಾಕ್, ಏನ್ ಹೇಳ್ತೀರಿ? ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದಂತಹ ಮಾತಲ್ಲಿ ಏನ್ ತಪ್ಪಿದೆ? ಅವರು ಹೇಟ್ ಸ್ಪೀಚ್ ಅಲ್ಲ, ಇದು ಸ್ಪೀಚ್ ಆಫ್ ಲವ್, ಸ್ಪ್ರೆಡ್ಡಿಂಗ್ ಲವ್ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳನ್ನ ಹುಡುಕಿ ಸಾಕಾಗ್ಬಿಟ್ಟು ನಮ್ಮ ಸಮುದಾಯದಲ್ಲಿ ಯಾರು ಸಿಗಲಿಲ್ಲ ಅಂದರೆ ಆ ಕಡೆ ಸಮುದಾಯದಲ್ಲಿ ನೋಡಿ, ನಿಮ್ಮ ಸಮುದಾಯದ ಸ್ಕ್ರಾಪ್ನ ತೊಗೊಬಂದ್ಬಿಟ್ಟು ನಮ್ಮ ಸಮುದಾಯಕ್ಕೆ ಕಟ್ಕೊಂಡ್ಬಿಡ್ತೀರಾ? ಉದ್ಯೋಗ ಇದ್ರೆ ಮಾತಾಡ್ದಾಗ ಮಾತಾಡ್ಬಾರ್ದು ಮಧ್ಯ, ನಾನು ಮಾತಾಡಿದಾಗ ಮಾತಾಡ್ಬಾರ್ದು ಮಧ್ಯ. ಹೆಣ್ಣು ಸಮಾಜವನ್ನ ಮಾತಾಡಿದ ಅಯೋಗ್ಯ ಅವ್ನು ಮಾತಾಡಿದ ಮಾತು ಮುಕ್ತಾರ. ನಾನು ಮಾತಾಡುವಾಗ ಮಧ್ಯ ಮಾತಾಡಬಾರ್ದು, ಮಾತಾಡುವಾಗ ಮಧ್ಯ ಮಾತಾಡಬಾರ್ದು. ನೀವು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಕಂಟ್ರೋಲ್ ಮಾಡಂಗಿದ್ರೆ ಕಂಟ್ರೋಲ್
ನೀವು ಗೋವರ್ಧನ್ ಒಂದ್ ನಿಮಿಷ, ಸ್ಕ್ರಾಪ್ ಅಂತ ಹೇಳಿ ಕೇಳಬೇಕು. ಒಂದ್ ನಿಮಿಷ. ಅವ್ರು ಮಾತಾಡುವಾಗ ಒಂದ್ ನಿಮಿಷ, ಮಾತಾಡ್ತಾ ಸ್ಕ್ರಾಪ್ ಅಂತ ಹೇಳಿ ಅಬ್ದುಲ್ ಒಂದು ರಜಾಕ್, ಮಾತಿನಲ್ಲಿ ನೀವು ಇಟ್ಕೊಂಡು ನೀವು ಸ್ಕ್ರಾಪ್ ಅಂತ ಹೇಳಿ interfere ಮಾತಾಡ್ತೀನಿ. ಗೋವರ್ಧನ್ ಒಂದ್ ನಿಮಿಷ. ಮಾತಾಡುವಾಗ ಅಬ್ದುಲ್ ರಜಾಕ್, ನೀವು ಕೂಡ interfere ಆಗಿದ್ದೀರಾ. ನೀವು ಅರ್ಧ ಗಂಟೆ ಮಾತಾಡಿ ನಾವು ಒಂದು ಮಾತು ಮಾತಾಡಲ್ಲ. ಮಧ್ಯ ಮಾತಾಡಿ ಕರೆಕ್ಟಾಗಿ ಬಳಕೆ ಮಾಡಿ. ನೀವು ಬಳಕೆ ಮಾಡಿ. ದಯವಿಟ್ಟು ಸುಮ್ನಿರಿ ಗೋವರ್ಧನ್ ನಾನು ಉಪವಾಸ ಅವರೇ. ಇದ್ದೀನಿ ಈಗ ದಿನ. ಆರಂಭ ಮಾಡಿದೀವಿ ಅಷ್ಟೇ, ಈಗಲೇ ಹಿಂಗಾದ್ರೆ ದಿನ ನಾನು ಉಪವಾಸ ಇದ್ದೀನಿ, ನೀರು ಕುಡಿಯಂಗಿಲ್ಲ, ಮಾತಾಡಿ ಅಬ್ದುಲ್ ಜಾಸ್ತಿ ರಜಾಕ್. ಕಿರ್ಚಕ್ಕಾಗಲ್ಲ. Personal ಯಾರ್ ಮೇಲೆ ಯಾವನಿಗೂ ಪರ್ಸನಲ್ ಹೇಳಿಲ್ಲ. ಎಸ್ ಹೇಳಿ. ಇವಾಗ ನೀವ್ ಹೇಳ್ತಿರೋದೇನು? ಸ್ಕ್ರಾಪ್ ಅನ್ನೋ ವರ್ಡ್ ಬಳಸಂಗಿಲ್ಲ. ಏನು ಯಾಕಿಲ್ಲ? ಒಂದ್ ನಿಮಿಷ ಬಳಸಂಗಿಲ್ಲ. ಯಾರು ಹೇಳ್ತಾ ಇದ್ದೀರಾ ನೀವು? ಇರಿ ಒಂದ್ ನಿಮಿಷ, ಯಾರ್ ದಯವಿಟ್ಟು ಹೇಳ್ತಾ ತಾವು ಇದ್ದೀರಾ? ನೀವು ಸಹಿಷ್ಣುತೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಬ್ದುಲ್ ರಜಾಕ್, 25, ಸೂಲಿಬೆಲೆ ಅವರು ಏನ್ 30 ಹೇಳಿದ್ದಾರೆ ವರ್ಷ ಅನ್ನೋದನ್ನ ಕೇಳ್ತಾ ಇದ್ದೀನಿ ನಾನು. ಪ್ಲೀಸ್. 25-30 ವರ್ಷ ಆಗಿನೂ ಮದುವೆಗಳಾಗಿಲ್ಲ ನಿಮ್ದು. ಎಷ್ಟಂತ ನಮ್ದೇ ಸಮುದಾಯದಲ್ಲಿ ಹುಡುಕಾಡ್ತಿರ್ತೀರಾ, ಹೆಣ್ಣು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಆ ಕಡೆನೂ ನೋಡಿ ಅಂತ ಹೇಳಿದ್ರೆ ಅರ್ಥ ಏನು? ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ನಿರುದ್ಯೋಗಿಗಳು, ಅಯೋಗ್ಯರು, ಅವರಿಗೆ ಹೆಣ್ಣು ಸಿಗ್ಲಿಲ್ಲ. ಯಾವನಾದ್ರೂ ಉದ್ಯಮಿ ಇದ್ರೆ, ಯಾರಾದ್ರೂ ಒಳ್ಳೆಯವರು ಅವ್ರಿಗೆ ಹೆಣ್ಮಗು ಕೊಡ್ತಾರೆ. ಈ ನಿರುದ್ಯೋಗಿಗಳಿಗೆ ಅವ್ರು ಕೊಟ್ಟಿರೋ ಪಾಠ ಬುದ್ಧಿವಾದ, ಅದು ನೀವು ನಿಮ್ಮ ಸಮುದಾಯದಲ್ಲೇ ಇಟ್ಕೊಳ್ಳಿ. ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಸ್ಕ್ರಾಪ್ ಅನ್ನ, ಈ ನಿರುದ್ಯೋಗಿಗಳನ್ನ ದಯವಿಟ್ಟು ಅಬ್ದುಲ್ ನಮ್ಮ ಧರ್ಮಕ್ಕೆ ಯಾಕೆ ಸೇರಿಸ್ತೀರಿ ನೀವು? ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ದೃಷ್ಟಿ ಯಾಕೆ ತೋರಿಸ್ತೀರಿ? ಹೇಳೋನು ಮೊದಲು ಇವ್ರು ಮದುವೆ ಮಾಡ್ಕೋಬೇಕು. ಇವನೇ 45 ವರ್ಷ ಆಗಿ ಈ ಸ್ಕ್ರಾಪ್ಗೆ ಯಾವನು ಹೆಣ್ಮಗು ಕೊಡ್ಲಿಲ್ಲ. ಇವಾಗ ಇದು ಬಂದ್ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡಿ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ನೀಚ ಹೇಳಿಕೆ ಕೊಟ್ರೆ ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಯಾಕೆ ಕೊಟ್ಬಿಡೋಣ? ಎತ್ಬಿಟ್ಟು ಹೋಗ್ಬಿಟ್ಟು ಪರ ಹೆಣ್ಣು ಮಕ್ಕಳನ್ನ ನೀವು ಪ್ರೀತಿಸಿ, ಅದೇ ಬೇಟಿ ಬಚಾವ್ ಬೇಟಿ ಪಟಾವ್ ಆ ಮನಸ್ಥಿತಿಯ ಮನುಷ್ಯರು ಇವರೆಲ್ಲ. ಯಾಕೆ ಹೇಳ್ತಾರೆ ಈ ಥರ ಮಾತನ್ನ? ಮತಾಂತರ ನಿಷೇಧ ಕಾಯ್ದೆ ಇದಲ್ಲ, ಅದು ಕೇವಲ ಲವ್ ಜಿಹಾದ್ ಮಾಡುವ ಮುಸಲ್ಮಾನರು ಅಂತ ಇವ್ರು ಹೇಳ್ಕೊತಾರಲ್ಲ, ಅವ್ರಿಗೆ ಅಷ್ಟೇ ಸೂಲಿಬೆಲೆ ಅವರು ಲವ್ ಜಿಹಾದ್ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ತಾವೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಘನತೆ ಗೌರವ ಇರಬೇಕು. ಅವ್ನು ಯಾವನೇ ಆಗಿರ್ಲಿ, ಮುಖ್ಯಮಂತ್ರಿನೇ ಆಗಿರ್ಲಿ, ಬೊಮ್ಮೆಗೆ ಬಿಡ್ಲಿಲ್ಲ ನಾವೆಲ್ಲ. ಹೆಣ್ಣು ಮಕ್ಕಳಿಗೆ ಇನ್ಸಲ್ಟ್ ಆಗುವಂತ ಮಾತು ಏನಾಡಿದ್ರು? ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲದೆ ಇರುವಂತಹ ಮಾತು ಏನಾಡಿದ್ರು? ಇದು ತುಂಬಾ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಹೇಳಿದ್ರೆ ಏನ್ ತಪ್ಪಾಗುತ್ತೆ ಅಂತ ನೀವು ಕೇಳ್ತಿದ್ರಲ್ಲ. ಚಕ್ರವರ್ತಿ ಸೂಲಿಬೆಲೆ ತಂಗಿಗೆ ಒಬ್ಬ ಮುಸಲ್ಮಾನ ಅದು ಮನಸ್ಸಿಗೆ ನೋವಾಗುತ್ತಲ್ವಾ? ಅಷ್ಟೇ ನೋವು ಒಂದು ಮುಸ್ಲಿಂ ಹೆಣ್ಣು ಮಗುಗೆ ಯಾವನಾದ್ರು ಹಿಂದೂ ಎತ್ಕೊಂಡು ಹೋದ, ಲವ್ ಮಾಡ್ದ ಅಂತ ಹೇಳಿದ್ರೆ ನಮಗೂ ನೋವಾಗುತ್ತೆ. ಇಂಡಿವಿಜುವಲ್ ಪರ್ಸನಲ್ ನನ್ನ ತಲೆ ಮೇಲೆ ಇಟ್ಕೊಂಡ್ರೆ ಅದು ನೋವು. ಒಂದು ಸಮುದಾಯ ವಿಶೇಷ ನಾನು ನಿಂತ್ಕೊಂಡಿದ್ದೀನಿ, ಓಪನ್ ಆಗಿ ಏನ್ ಬೇಕು ಮಾತಾಡ್ಬಿಡೋಣ ಅಂತ ಹೇಳ್ಬಿಟ್ರೆ ಅದು ಆಗಲ್ಲ ಅಂತಲ್ಲ. ನಾವು ಅದಕ್ಕೆ ಯಾವ ತರ ತಗೋತೀವಿ ಅಂತ ಹೇಳಿದ್ರೆ, ಯಾರೇ ಹುಡುಗಿ ಆಗಿರ್ಲಿ, ಅವಳು ನನ್ನ ಅಕ್ಕ, ನನ್ನ ತಂಗಿ, ಹೌದು, ಅದೇ ರೀತಿ ಅವರ ಅಕ್ಕ ತಂಗಿನೂ ಕೂಡ ಅವಳು ಮುಸಲ್ಮಾನ ಆಗಿರ್ಬೇಕು ಅಂತ ಏನಿಲ್ಲ ವೀಣಾ. ಇವಾಗ MD ಸಮೀರ್ ಒಂದು ಮಾತನ್ನ ಎತ್ತಿದ್ರು ಸೌಜನ್ಯದ ಬಗ್ಗೆ. ಅದೇ ಮಾತನ್ನ 2 ವರ್ಷದಿಂದ ನಾನು ಎತ್ತಿದೆ. ನಮಗೆಲ್ಲ ಯಾಕೆ ಬೇಕು ಸೌಜನ್ಯ ಹಿಂದೂ ಹುಡುಗಿ ಅಂತ ನಾವು ಸುಮ್ಮನೆ ಕೂತಿದ್ವಾ? ಇವಾಗ MD ಸಮೀರ್ ಮಾಡ್ತಲ್ಲ ವಿಡಿಯೋ, ಇಟ್ ಈಸ್ ನೋಡಿ, ಅದರ ಪರ್ಸನಲ್ ವಿಷಯ ಬೇಡ, ಆದ್ರೆ ಮುಸಲ್ಮಾನ್ ಹುಡುಗ ಹಿಂದೂ ಹುಡುಗಿ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ನ್ಯಾಯ ಬೇಕು ಅಂತ ಕೇಳಿರೋದು. ಹೆಣ್ಣು ಮಗು ನ್ಯಾಯ, ಯಾರೇ ಆಗಿರ್ಲಿ ನ್ಯಾಯ ಕೊಡಿಸಿ. 13 ವರ್ಷ ಆಯ್ತು, ಇನ್ನೂ ನ್ಯಾಯ. ಅಬ್ದುಲ್ ರಜಾಕ್, ನಮ್ ಟಾಪಿಕ್ ಅದೇ ನಮ್ ಟಾಪಿಕ್ ಇದು. ಈಗ ಹೆಣ್ಣು ಮಗುವಿನ ಗೌರವದೇ ಮಾತಿದು. ಅದೇ ರೀತಿ ಅವರ ಅಕ್ಕ ತಂಗಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನೀವು ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ಮಾತಾಡಿ, ಅವರ ತಂಗಿ ಅವರ ಅಕ್ಕ ಬೇಡ, ದಯವಿಟ್ಟು ಬೇಡ. ಪರ್ಸನಲ್ ಅಟ್ಯಾಕ್ ದಯವಿಟ್ಟು ಬೇಡ. ನನ್ನ ಎಷ್ಟು ನೋವುತ್ತೋ ನಾವು ಮುಸಲ್ಮಾನರು ನಮ್ಮ ಅಕ್ಕ ತಂಗಿಯರನ್ನ ಅಷ್ಟೇ ಕಾಪಾಡಬೇಕು ಅಂತ ನಮ್ಮ ಮನಸ್ಸಲ್ಲೂ ಇರುತ್ತೆ. ಅವಳು ಯಾವಳೋ ಶಿವಾಜಿನಗರದವಳು, ಅವಳು ಯಾವಳೋ ಹೆಬ್ಬಾಳದವಳು ಅಂತ ಹೇಳಿದ್ರೆ ಮುಸ್ಲಿಂ ಹುಡುಗಿ ಅಂದ್ರೆ ನನ್ನ ತಂಗಿ ಅಂತಾನೆ. ಅದೇ ಹಿಂದೂ ಹುಡುಗಿ ಆದ್ರೂ ತಂಗಿನೇ. ನಾವ್ ಯಾವ ಗೂಬೆಗೂ ಹೇಳ್ತಾ ಇಲ್ಲ ಹೋಗ್ಬಿಟ್ಟು ನೀನ್ ಲವ್ ಜಿಹಾದ್ ಮಾಡು, ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು. ನಮ್ ಧರ್ಮದವನೇ ಅಲ್ಲ ಅವನು. ನಮ್ಮ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡೋದಿಲ್ಲ. ಲವ್ ಜಿಹಾದ್ ಬಗ್ಗೆ ಮಾತನಾಡದಂತಹ ಸಂದರ್ಭದಲ್ಲಿ ವಿರೋಧ ಮಾಡಿದ್ರಿ. ಈಗ ಧರ್ಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರೋಣ, ಧರ್ಮದಲ್ಲಿ ಎಲ್ಲರೂ ಒಂದಾಗಿರೋಣ ಅನ್ನುವಂತ ಉದ್ದೇಶದಿಂದ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಧರ್ಮದವ್ರನ್ನ ಮಾತನಾಡಿಸ್ಬೇಕು. ಈಗ ರಿಯಾಜ್ ಅವರಿದ್ದಾರೆ. ರಿಯಾಜ್ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಿಗೆ ತಮ್ಮ ರಿಯಾಕ್ಷನ್? ಮೊದಲನೇದಾಗಿ ಕರ್ನಾಟಕದಲ್ಲಿ ಕಳೆದ ಹಲವು ದಿನಗಳಿಂದ
2-3 ಪ್ರಮುಖ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇರುವ ಅದು ಸೌಜನ್ಯ ವಿಚಾರ ಆಗಿರ್ಬೋದು, ಈ ದಿಗಂತನ ವಿಚಾರದಲ್ಲಿ ಸಂಘ ಪರಿವಾರದ ಹುನ್ನಾರ ಏನು ಅವರು ಹಾಕಿದಂತಹ ಸಂಚು ಇಲ್ಲಿ ಆಗದೇ ಇರುವಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗದೆ ಸೂಲಿಬೆಲೆ ಸಂಘ ಪರಿವಾರದವರು ಈ ರೀತಿಯ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ನೀಡುವುದು ಹೊಸತಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಹೇಳಿಕೆಗಳನ್ನೇ ದೊಡ್ಡದಾಗಿಟ್ಟುಕೊಂಡು ಕಳೆದ 2 ದಿನಗಳಿಂದ ಚರ್ಚೆ ನಡೀತಾ ಇರುವಂಥದ್ದು ವಿಪರ್ಯಾಸ. ಆದರೂ ಕೂಡ ಬರಲೇಬೇಕಾದಂಥ ಒಂದು ಸಂದರ್ಭದಲ್ಲಿ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ಕಳೆದ 2 ವರ್ಷಗಳಲ್ಲಿ ಬಹಳಷ್ಟು ಗೋ ಸಾಗಾಟದ ವಿಚಾರದಲ್ಲಿ ದಾಳಿ ನಡೆಯಿತು. ಅದೇ ರೀತಿ ನೈತಿಕ ಪೊಲೀಸ್ಗಿರಿ ನಡೆಯಿತು. ಬೋಲಿಯಾರ್ ಮತ್ತು ಕನ್ಯಾಣ ಮಸ್ಜಿದಿನ ಎದುರುಗಡೆ ಜೈ ಶ್ರೀರಾಮ್ ಕೂಗಿದ್ರು. ಅದೇ ರೀತಿಯಲ್ಲಿ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ಈ ಬಂಟ್ವಾಳದಲ್ಲಿ ಮಿಲಾದಿನ ಸಂದರ್ಭದಲ್ಲಿ ಬೀಚ್ ರೋಡ್ನಲ್ಲಿ ರ್ಯಾಲಿ ನಡೆಸಿದರು. ಇತ್ತೀಚೆಗೆ ದಿಗಂತನ ವಿಚಾರದಲ್ಲಿ ಭರತ್ ಕುಂಬಿಡಲ್ ಅನ್ನುವಂಥ ಒಬ್ಬ ಅಶ್ರಫ್ ಕಳಾಯಿ ಅನ್ನುವಂಥ ಅಮಾಯಕನ ಕೊಲೆಯಲ್ಲಿ ಭಾಗಿಯಾಗಿದ್ದಂಥ ಒಬ್ಬ ಪುಡಿರೌಡಿಯನ್ನು ಇಟ್ಟುಕೊಂಡು BJPಯ ಶಾಸಕರುಗಳು MP ಗಳೆಲ್ಲ ಭಾಗವಹಿಸಿ ಬಂದ್ ನಡೆಸಿ ಒಂದು ಗಲಭೆ ಸೃಷ್ಟಿಸುವಂಥ ಹುನ್ನಾರವನ್ನು ನಡೆಸಿದರು. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಅಭಿವೃದ್ಧಿ, ಜನರಿಗೆ ಒಳಿತಾಗಬಾರ್ದು ಅನ್ನುವಂಥ ವಿಚಾರವಾಗಿ ಸಂಘ ಪರಿವಾರ ನಿರಂತರವಾಗಿ ಗಲಭೆ ಸೃಷ್ಟಿಸುವಂಥ ಹುನ್ನಾರವನ್ನು ಮಾಡ್ತಲೇ ಇದೆ. ಇದರಿಂದಾಗಿ IT ಕಂಪನಿಗಳು ಇಲ್ಲಿಗೆ ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಉದ್ಯೋಗ ಮೇಳಗಳು ನಡೆಸ್ತಾ ಇಲ್ಲ. IT ಕಂಪನಿಗಳು ಆಲ್ರೆಡಿ ಹೇಳಿತ್ತು ನಾವು ಮಂಗಳೂರಿಗೆ ಬರೋದಿಲ್ಲ ಅಂತೇಳಿ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಒಳಿತು ಇವರಿಗೆ ಬೇಕಾಗಿಲ್ಲ. ಇವರಿಗೆ ನಿರಂತರವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಭೆ ಸೃಷ್ಟಿಸಬೇಕು. ಈಗ ಮೊನ್ನೆ ದಿಗಂತನ ವಿಚಾರವನ್ನು ಇದೇ ಮಾಡಿದರು ಇವರು. ಆ ಹುಡುಗ ಯಾವುದೋ ಭಯಗೊಂಡು ಮನೆಯಿಂದ ಬಿಟ್ಟು ಹೋಗಿದ್ದ. ನಿನ್ನೆ ಅವನು ಪೊಲೀಸಲ್ಲಿ ಹೇಳಿದ ನಾನು ಮನೆಗೆ ಹೋಗುವುದಿಲ್ಲ ಅಂತೇಳಿ. ಇಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ನಡೆದಿದೆ ಅನ್ನುವಂಥದ್ದನ್ನ ಪರಾಮರಿಸಿ ನೋಡಿದ್ರೆ ರಿಯಾಜ್ ಅವರು ಅಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಜನರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಆರೋಪ. ಸ್ವತಃ ಈಗ ಚಕ್ರವರ್ತಿ ಸೂಲಿಬೆಲೆ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಮಸ್ತೆ ಭಾವನ ಅವರೇ, ಹೇಳಿ. ವೀಣಾ ಮಾತಾಡ್ತಿದ್ದೀನಿ ಸರ್. ನಮಸ್ತೆ ವೀಣಾ ಅವರೇ, ಹೇಳಿ. ಎಸ್, ತಾವು ಭಾನುವಾರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಕಾರಣ ಆಗಿದೆ. ತಾವು ಯುವಕರಿಗೆ ಸಲಹೆ ಕೊಟ್ಟಿದ್ದ ಅಥವಾ ಪ್ರಚೋದನೆ ನೀಡಿದ್ದ ಅನ್ನೋದು ಚಕ್ರವರ್ತಿ ಸೂಲಿಬೆಲೆ ಅವರೇ? ಅಲ್ಲ, ನಿಮ್ಗೆ ಭಾಷಣದ ಮಾತುಗಳು ಅದರ ಧಾಟಿ ಕೇಳಿದ್ರೆ ಎಂತವರಿಗೂ ಅರ್ಥ ಆಗುತ್ತೆ. ಅದೊಂದು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಇದು ಹೇಟ್ ಸ್ಪೀಚ್ ಅಲ್ಲಪ್ಪ. ನಾನು ಲವ್ ಜಿಹಾದ್ ನ ವಿರುದ್ಧವಾಗಿ ಮಾತನಾಡಿದ್ರೆ ಹೇಟ್ ಸ್ಪೀಚು. ನಾನಿಲ್ಲಿ ಪ್ರೇಮದ ಪರವಾಗಿ ಮಾತಾಡಿದ್ದೀನಿ. ಪ್ರೇಮ ಮಾಡ್ಲಿ ಬಿಡಿ ಅಂತ ಹೇಳಿದ್ದೀನಿ. ಅದ್ರಲ್ಲೇನಿದೆ, ಖುಷಿ ಪಡ್ಬೇಕು. ಆಕ್ಚುಲಿ ಇವ್ರು ಇಷ್ಟು ದಿನ ನಮ್ಗೇನ್ ಹೇಳ್ತಿದ್ರು, ಲವ್ ಜಿಹಾದ್ ಅನ್ನೋದು ನಡೀತಾನೆ ಇಲ್ಲ, ಇದು ನೀವು ಮಾಡ್ತಾ ಇರುವಂತ ಸುಳ್ಳು ಪ್ರಚಾರ, ಇದು ಪ್ರೇಮಿಸಿ ಆಗ್ತಾ ಇರುವಂತ ವಿವಾಹ ಅಂತ ಇವ್ರು ಇಷ್ಟು ದಿನ ಹೇಳ್ತಿದ್ರು. ನಾನು ಅದನ್ನೇ ಹೇಳ್ತಿದ್ದೀನಿ, ಹಿಂದೂಗಳು ಕೂಡ ಹಾಗೆ ಪ್ರೇಮಿಸ್ಲಿ ಬಿಡಿ. ಪ್ರೇಮಕ್ಕೆ ಯಾಕೆ ವಿರೋಧ ಮಾಡ್ಬೇಕು? ಪ್ರೇಮ ವಿಸ್ತಾರವಾಗ್ಲಿ ಬಿಡಿ. ಪ್ರೇಮ ಎಲ್ಲ ದೃಷ್ಟಿಯಿಂದಲೂ ಪ್ರೇಮ ಸ್ಪ್ರೆಡ್ ಆಗ್ಲಿ, ಅದಕ್ಕೆ ಯಾಕೆ ವಿರೋಧ? ಅದೇ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿರನ್ನ ಪ್ರೇಮ ಮಾಡಿದ್ರೆ ಲವ್ ಜಿಹಾದ್ ಅಂತಿರಲ್ಲ. ಹೌದಪ್ಪ, ಲವ್ ಜಿಹಾದ್ ನಾವ್ ಹೇಳಿದ್ರೆ ನೀವು ಒಪ್ಕೊಳ್ಳಲ್ವಲ್ಲ. ಹಾಗಿದ್ಮೇಲೆ ನಾವು ಇದೇ ದಾರಿಗೆ ಬರ್ಬೇಕಲ್ಲ. ಅಂದ್ರೆ ನಿಮ್ ಸಮುದಾಯದ ಸ್ಕ್ರಾಪ್ ನ ಎತ್ಬಿಟ್ಟು ನಮ್ ಸಮುದಾಯಕ್ಕೆ ಹಾಕ್ತಿದ್ರಿ ಇವಾಗ. ಅಬ್ದುಲ್ ರಜಾಕ್ ಮಾತಾಡಕ್ ಬಿಡಿ ಪ್ಲೀಸ್. ಅಂದ್ರೆ ನಿಮ್ ಸಮುದಾಯದ ಸ್ಕ್ರಾಪ್ ನ ಎತ್ಬಿಟ್ಟು ನಮ್ ಸಮುದಾಯಕ್ಕೆ ಹಾಕ್ಬಿಡ್ತೀರಿ ಇವಾಗ ನೀವು. ಏನೇನು? ನಿಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡದೇ ಇರೋರು ಆ ತರ ಯುವಕರನ್ನ ನೀವು ಇದನ್ನ ಬೋಧನೆ ಮಾಡಿದಿರಾ. ಅವ್ರು ಹೇಳೋದು ನಿರುದ್ಯೋಗ ಯುವಕರನ್ನ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ. ಅಲ್ಲ ವೀಣಾ, ದಯವಿಟ್ಟು ಪದ ಬಳಸಬೇಡಿ ಅಬ್ದುಲ್ ರಜಾಕ್. ಅಲ್ಲ, ಅವ್ರು ಏನ್ ಹೇಳ್ತಿದಾರೆ, ಸ್ಕ್ರಾಪ್ ಅನ್ನ ಬಳಸ್ತಾರೆ ಅಂತ ಹೇಳಲಿಕ್ಕೆ ಆ ಮನುಷ್ಯನ ಯೋಗ್ಯತೆ ನೋಡಿ ಹಿಂಗಿದೆ. ಫಸ್ಟ್ ಆಫ್ ಆಲ್ ಪ್ಲೀಸ್ ಅವ್ರು ಹೇಳೋದಕ್ಕೆ ಬಿಡಿ ಅಬ್ದುಲ್ ರಜಾಕ್. ಬಾಯಿಗೆ ಒಂದು ನಿಪ್ಪಲ್ ಹಾಕೊಂಡು ಕೂತ್ಕೊಳ್ಳಿ ಅಂತ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ನಾನು. ನೀವು ಅಬ್ದುಲ್ ರಜಾಕ್ ಪ್ಲೀಸ್. ಅಬ್ದುಲ್ ರಜಾಕ್ ನಿಪ್ಪಲ್ ಹಾಕೊಂಡು ಸ್ಟಾರ್ಟ್ ಆಗಿದೆ ಹೇಗೆ? ಪ್ಲೀಸ್ ಅಬ್ದುಲ್ ರಜಾಕ್ ಲೈವ್ ಅಲ್ಲಿ ಇದ್ದಾರೆ ಅವರು. ಮಾತಾಡಿದ್ದೀನಿ, ಕೇಳಬೇಕು ನೀವು. ಅಬ್ದುಲ್ ರಜಾಕ್ ಈಗ ಇಷ್ಟು ದಿನಗಳ ಕಾಲ ನೀವು ಪ್ರಚೋದನೆ ಕೊಟ್ಟು ನಿಮ್ಮ ಸ್ಕ್ರಾಪ್ ಗಳನ್ನ ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳ ತಲೆ ಮೇಲೆ ಹೇರಿಲ್ವಾ? ನೀವ್ ಹೇರೋದೆಲ್ಲ ಸ್ಕ್ರಾಪ್ಗಳೇ. ಎಂತೆಂತ ಸ್ಕ್ರಾಪ್ಗಳು ಅನ್ನೋದು ನಾನು ಹೇಳ್ಬೇಕಾದನ್. ಮತ್ತೆ ಇನ್ನೊಂದ್ಸಲ MP ತೇಜಸ್ವಿ ಸೂರ್ಯ ಮಾತನಾಡ್ತಾ ತುಂಬಾ ಚೆನ್ನಾಗಿ ಹೇಳಿದ್ರು, ಅದು ಸಾಕಷ್ಟು ವೈರಲ್ ಆಗಿತ್ತು. ನಿಮ್ಗೆ ಗೊತ್ತಿದೆ ಎಂತ ಸ್ಕ್ರಾಪ್ಗಳನ್ನ ತಂದು ತಲೆ ಮೇಲೆ ಹೇರ್ತೀರಾ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ. ಅವ್ನು ತುಂಬಾ ಚೆನ್ನಾಗಿ MP ತೇಜಸ್ವಿ ಸೂರ್ಯ ಹೇಳಿದ್ರು. ಅದು ಬಿಡಿ, ಪಕ್ಕಕ್ಕಿಡಿ. ಈಗ ಮಾತನಾಡಿ ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಇದನ್ನ ಲವ್ ಜಿಹಾದ್ ಹಿಂಗ್ ಆಗ್ಲಿಕ್ಕೆ ಆಗಬಾರದು, ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳುವಾಗ ಇದು ಲವ್ ಜಿಹಾದ್ ಅಲ್ಲ, ಪ್ರೇಮದ ವಿರೋಧಿಗಳು ನೀವು ಅಂತೆಲ್ಲ ಮಾತಾಡಿದ್ರಿ. ಈಗ ನಾನು ಪ್ರೇಮದ ಪರವಾಗಿದ್ದೀನಿ. ಯಾವ ಹಿಂದೂಗಳಿದ್ದಾರೋ ಅವರು ಕೂಡ ಪ್ರೇಮ ಮಾಡ್ಲಿ ಬಿಡಿ. ಮುಸ್ಲಿಂ ಹೆಣ್ಮಕ್ಳನ್ನ ಒಳಗೇನು ಕೂಡ ಹಾಕಿದ್ದೀರ, ಅವ್ರು ಆಚೆ ಬರ್ಲಿ ಬಿಡಿ. ಪಾಪ
ಅವರಿಗೂ ಒಂದು ಮುಕ್ತವಾಗಿರುವಂತ ವಾತಾವರಣದಲ್ಲಿ ಬದುಕಲಿ. ಅವರನ್ನ ಒಂದು ಬಟ್ಟೆ ಒಳಗೆ ಕೂಡಾಕುವಂತ ಪ್ರಕ್ರಿಯೆ ಏನಿದೆ, ಅವ್ರು ಹಿಂದುತ್ವಕ್ಕೆ ಬರಲಿ. ಕತ್ರಿನಾ ಕೈಫ್ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿರುವಂತ ಫೋಟೋ ವೈರಲ್ ಆಯ್ತು, ಇಡೀ ದೇಶ ನೋಡ್ತು, ಸಂಭ್ರಮಿಸ್ತು. ಆ ತರದ ವಾತಾವರಣ ನಿರ್ಮಾಣ ಆಗ್ಲಿ ಬಿಡಿ. ಆ ಹೆಣ್ಣು ಮಕ್ಕಳು ಯಾರು ನರಳುತ್ತಾ ಇದ್ದಾರೋ ಅವ್ರಿಗೆ ಬೇಕಾಗಿರುವಂತ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಲಿಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ಹೆಚ್ಚು ಆನಂದ ಯಾಕೆ ಬೇಕು? ನಾನು ಮಾತಾಡ್ತಾ ಕತ್ರೀನಾ ಕೈಫ್ ಬಗ್ಗೆ ಹೇಳೋದಲ್ಲ, ಕರೀನಾ ಕಪೂರ್ ನೋಡ್ಬೇಕು, ಗೌರಿ ಖಾನ್ ನೋಡ್ಬೇಕು. ಕೈಫನ್ನ ಇಡೀ ದೇಶ ಆನಂದ ನೋಡಿ ಹೆಂಗಿದೆ. ಯಾರ್ಯಾರು ಕರೀನಾ ಕಪೂರ್ ಖುಷಿ ಇಲ್ವಾ, ಸುಖವಾಗಿಲ್ವಾ, ಬದುಕಿದ್ದಾರೆ. ಹಿಂದೂ ಹೆಣ್ಮಕ್ಕಳನ್ನ ಮದುವೆ, ಹಿಂದೂ ಗಂಡ್ ಮಕ್ಕಳನ್ನ ಮದುವೆ ಆದ ಪ್ರತಿಯೊಬ್ಬ ಮುಸ್ಲಿಂ ಹೆಣ್ಮಕ್ಳು ಆನಂದದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದೇ ಮದುವೆ ರೀ, ಇಲ್ಲಿ ಒಂದೇ ಮದುವೆ. ಆ ಹೆಣ್ಣು ಮಗಳಿಗೆ ಫ್ರೀಡಮ್ ಇದೆ. 4 ಮದುವೆಗೆ ಅವಕಾಶ ಇಲ್ಲ ಇಲ್ಲಿ. ಮದುವೆ ಆಗ್ಬೇಕು ಅಂತ ಇಲ್ಲ ಇಲ್ಲಿ. ಹಿಂದೂ ಧರ್ಮದಲ್ಲಿ ಲಾಯಲ್ಟಿ ಇದೆ. ಒಂದು ಹೆಣ್ಣಿಗೆ ಮದುವೆ ಆದ್ರೆ ಲಾಯಲ್ ಆಗಿ ಒಬ್ಬಳ ಜೊತೆ ಇರ್ತಾನೆ. ಆತರ ಅಲ್ಲ, ಮದುವೆ ಮಾಡಿದ ನಂತರ ಆಮೇಲೆ ರಜಾಕ್ ನಾಚಿಕೆ ನಿಮ್ಮ ಗಂಡು ಮಕ್ಕಳಿಗೆ ಆಗ್ಬೇಕು. ಕೇಳಿ ನಾನು ಹೇಳೋದು ಆಗ್ಲಿಂದ ಕೂತ್ ಮಾತಾಡಿದ್ದೀನಿ, ನಾನು ಹೇಳೋದನ್ನ ಕೇಳಿ. ನೀವು ಏನ್ ಮಾಡ್ತಿದ್ರಿ, ಮೊದ್ಲು ಮುಸ್ಲಿಂ ಹೆಸರು ಇಟ್ಕೊಂಡ್ ಬರ್ತಿದ್ರಿ. ಯಾವಾಗ ನಮ್ಮ ಹೆಣ್ಮಕ್ಳು ಮುಸಲ್ಮಾನರನ್ನ ಇಷ್ಟಪಡದೆ ಇರೋದಕ್ಕೆ ಶುರುವಾಯ್ತೋ ಆಗ ಹೆಸರು ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಶುರು ಮಾಡಿದಿರಿ. ನಾಚಿಕೆ ಆಗಬೇಕು ನಿಮ್ಗೆ. ಹೆಸರು ಚೇಂಜ್ ಮಾಡ್ಕೊಂಡು ಯಾಕ್ರಿ ಬರ್ತೀರಾ? ನಿಮ್ಗೊಂದು ಯೋಗ್ಯತೆ ಇಲ್ವಾ? ನಿಮ್ಮ ಹೆಸರಲ್ಲಿ ಪ್ರೀತಿಸುವಂತ ಯೋಗ್ಯತೆ ಬರುವಂತದ್ದ ಚೇಂಜ್ ಮಾಡ್ಕೊಂಡು ಯಾಕೆ ಬರ್ತೀರಾ? ಐಡೆಂಟಿಟಿ ಯಾಕೆ ಚೇಂಜ್ ಮಾಡ್ತೀರಾ? ಯಾಕೆ ವಿಡಿಯೋಗಳನ್ನ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀರಾ? ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ? ಸೂಟ್ ಕೇಸಲ್ಲಿ ತುಂಬಿದ್ದು. ದಯವಿಟ್ಟು ಒಂದ್ ಮಾತು ಕೇಳಿಸ್ಕೋಬೇಕು. ಮೊದ್ಲು ಬೋಧನೆ ಮಾಡೋರು ಅಭ್ಯಾಸ ಮಾಡಿರ್ಬೇಕು. ನಿಮ್ಗೂ 45 ವರ್ಷ ಆಗಿದೆ, ಮೊದಲು ನೀವು ಮದುವೆ ಮಾಡ್ಕೊಳ್ಳಿ, ಆಮೇಲೆ ಹೇಳಿ. ಅವ್ರು ಹೇಳಿದ್ರು ಪ್ರೀತಿಯ ಪರವಾಗಿ ನಾನು ಮಾತಾಡಿದ್ದೀನಿ, ಏನ್ ತಪ್ಪು? ಅದಕ್ಕೆ ಉತ್ತರ ಕೊಡಿ. ಹೆತ್ತ ತಂದೆ ತಾಯಿಯನ್ನೇ ಬಿಟ್ಟು, ನಂಬಿದ ದೇವರನ್ನೇ ಬಿಟ್ಟು, ಒಪ್ಪಿದ ಧರ್ಮವನ್ನೇ ಬಿಟ್ಟು ಯಾವಳಾದ್ರೂ ಮುಸ್ಲಿಂ ಹುಡುಗಿ ಯಾವನಾದ್ರೂ ಪೀರಿಸ್ಕೊಂಡು ಅವಳು ಆಚೆ ಧರ್ಮದಿಂದ ಹೋಗಂಗಿದ್ರೆ, ಅವಳು ಮದುವೆ ಮಾಡಂಗಿದ್ರೆ ಅಂತ ಹುಡುಗಿರು ಹೋಗೇ ಬಿಡ್ಲಿ. ಅವರು ನಮ್ಮ ಧರ್ಮಕ್ಕೂ ಬೇಡ, ನಮ್ಮ ಸಮಾಜಕ್ಕೂ ಬೇಡ, ನಮ್ಮ ಸಮುದಾಯಕ್ಕೂ ಬೇಡ. ಇಸ್ಲಾಂ ಧರ್ಮದಲ್ಲಿ ಕೇಳಿಸ್ಕೊಳ್ರಿ, ಇಸ್ಲಾಂ ಧರ್ಮದಲ್ಲಿ ಚಕ್ರವರ್ತಿ ಒಂದ್ ನಿಮಿಷ, ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡುವ ಹಾಗಿಲ್ಲ. ಮುಸಲ್ಮಾನರಾಗಿ ಯಾರಾದ್ರೂ ನಿಮ್ಮವರು ಧಾರಾಳವಾಗಿ ಬರ್ಲಿ. ಅಬ್ದುಲ್ ರಜಾಕ್, ಮುಸಲ್ಮಾನರಾಗಿ ನಮ್ಮಲ್ಲಿ ಏನೇನಾಗುತ್ತೆ ಗೊತ್ತಲ್ಲ. ಒಬ್ಬ ಗಂಡು ಮಗ ಬಂದ ತಕ್ಷಣ ಅವನಿಗೆ ಕಲ್ಮಾ ಹೇಳ್ಕೊಡ್ತೀವಿ, ಅದಾದ್ಮೇಲೆ ಒಂದ್ ಸ್ವಲ್ಪ ಪ್ರೊಸೀಜರ್ಗಳಿವೆ, ಅದನ್ನೂ ಅರ್ಥ ಮಾಡ್ಕೊಳ್ರಪ್ಪ. ಬರಂಗಿದ್ರೆ ಬರ್ರಿ, ನಮಗೆ ಅಭ್ಯಂತರ ಏನಿಲ್ಲ. ಆದ್ರೆ ದೇವರನ್ನ ಮೆಚ್ಕೊಂಡು ಧರ್ಮಕ್ಕೆ ಬಂದ್ರೆ ಪರವಾಗಿಲ್ಲ. ಹುಡುಗಿನ ಮೆಚ್ಕೊಂಡು ಧರ್ಮಕ್ಕೆ ಬಂದ್ರೆ ಒಂದ್ 5-6 ವರ್ಷ ನಿಂತ್ಕೋತಾ ಇರೋ ಕತೆ. ದಯವಿಟ್ಟು ಕೇಳಿ, ಅವ್ರು ಮಾತಾಡ್ತಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಇಸ್ಲಾಂ ನಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ಮುಸಲ್ಮಾನ್ ಆಗಿಯೇ ಮದುವೆ ಆಗ್ಬೇಕು ಅಂದ್ರೆ ಪ್ರೀತಿ ಅನ್ನೋದು ಬೆಲೆ ಇಲ್ಲ ಅಂತ ಆಯ್ತು ಮೊದಲನೇದು. ಎರಡನೇದು, ಮುಸಲ್ಮಾನ್ ಆಗಿ ಮದುವೆ ಆಗ್ಬೇಕು ಅಂತಂದ್ರೆ ಅರ್ಥ ಏನು ಅಂತ ಅವರೇ ಹೇಳ್ತಾರೆ. ಕಲ್ಮಾ ಓದಬೇಕು, ಕಲ್ಮಾ ಓದಿದ ನಂತರ ಅವನನ್ನ ಸುನ್ನತ್ ಮಾಡಿಸ್ತಾರೆ, ಅವರನ್ನ ಗೊತ್ತು ನನಗೆ ಗೊತ್ತಿದೆ ರೀ. ನೀವೇನ್ ಹಾ ಅಂತ ಹೇಳೋದು ಬೇಡ. ನಿಮ್ಮ ಮತದ ಬಗ್ಗೆ ನಿಮಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ನಾನು, ಹಿಂಗಾಗಿ ಧೈರ್ಯವಾಗಿ ಮಾತನಾಡ್ತೀನಿ. ಅವರು ಸುನ್ನತ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮಕ್ಕಿಂತ ಹೆಚ್ಚು ಮತ ಮುಖ್ಯ ಅವರಿಗೆ. ಆದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ? ಪ್ರೇಮದ ಮಾತನಾಡಿ, ಪ್ರೇಮದ ವಿರುದ್ಧ ಯಾಕೆ ಮಾತನಾಡ್ತೀರಾ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿರೋದು. ಹೆಣ್ಣು ಮಕ್ಕಳು ಈ ಕಡೆಗೆ ಬರ್ಬೇಕಾದಾಗ ಅವ್ರನ್ನ ಕರ್ಕೊಂಡ್ ಬರ್ತೀವಿ, ಆದ್ರೆ ಏನ್ ಹೇಳ್ತಾರ ಮನುಷ್ಯ? ಯಾವ್ದಾದ್ರೂ ಮುಸ್ಲಿಂ ಹೆಣ್ಮಕ್ಳು ಮತ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ಅಂತ. ಆದ್ರೆ ಹೋದವ್ರನ್ನ ಸುಮ್ನೆ ಬಿಡ್ತಾರ ಇವರು? ಆ ಹುಡುಗರನ್ನ ಮರ್ಡರ್ ಮಾಡ್ತೀವಿ ಅಂತ ನಿಲ್ತಾರೆ. ಮೊನ್ನೆ ಗದಗ್ನಲ್ಲಿ ಒಂದು ವಾರದ ಹಿಂದೆ ನಡೆದಿರುವಂತ ಘಟನೆ. ಮದುವೆ ಆಗಿ 1 ವರ್ಷದ ನಂತರ ಮಗು ಮತ್ತು ಮಗಳನ್ನ ಇಬ್ಬರನ್ನೂ ಕೂಡ ಮಗುವಿನ ಸಮೇತ ಮನೆಗೆ ಕರೆಸ್ಕೊಂಡಿದ್ದಾರೆ. ಮುಸ್ಲಿಂ ಹೆಣ್ಮಗಳನ್ನ ಮನೆಗೆ ಕರೆಸ್ಕೊಂಡು ವಾಪಸ್ ಕಳಿಸೋದಿಲ್ಲ ಅಂತ ಕೂತಿದ್ದಾರೆ. ನೀನೇ ವಾಪಸ್ ಬಂದು ಕನ್ವರ್ಟ್ ಆಗ್ಬೇಕು ಅಂತ. ಇವ್ರು ಎಂತ ನೀಚ ಜನ ಇವರು. ಎಸ್, ಅಲ್ಲ ಸುಲಿಬೆಲೆ ಅವರಿಗೆ ನನ್ನ ಪ್ರಶ್ನೆ, ಈಗ ತಾವು ಹೇಳಿದ್ರಿ ಅನ್ಯ ಧರ್ಮದವ್ರನ್ನ ಮದುವೆ ಆಗಿ ಅಂತ. ಓಕೆ, ಈಗ ಮುಸ್ಲಿಂ ಹೆಣ್ಣು ಮಗಳನ್ನೇ ಮದುವೆ ಆಗಿ ಮನೆಗೆ ಕರ್ಕೊಂಡ್ಬಂದ್ರೆ ಅವಳು ಮನೆಯಲ್ಲಿ ನಮಾಜ್ ಓದೋದಕ್ಕೆ ಅವಕಾಶ ಇರುತ್ತಾ? ಮುಸ್ಲಿಂ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಅವಕಾಶ ಇರುತ್ತಾ? ಅಥವಾ ಆಕೆ ಆ ಗಂಡನನ್ನೇ ಮತಾಂತರ ಮಾಡ್ಬಿಡ್ಬೋದಲ್ವಾ? ಅಂತ ಪ್ರಶ್ನೆನೂ ಆಗಲ್ವಾ? ಅದು ಲವ್ ಜಿಹಾದ್ ಆಗಲ್ವಾ? ಅಲ್ಲಲ್ಲ, ಇದೇ ಪ್ರಶ್ನೆಯನ್ನ ಲವ್ ಜಿಹಾದ್ ಬಗ್ಗೆ ಯಾವತ್ತಾದ್ರೂ ಅಬ್ದುಲ್ ರಜಾಕನ್ ಕೇಳಿದ್ದೀರಾ? ಯಾವತ್ತಾದ್ರೂ ಒಬ್ಬ ಹುಡುಗ ಹೆಣ್ಣು ಮಗಳನ್ನ ಮದುವೆ ಆದ್ರೆ ಅವಳಿಗೆ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ದೀರಾ?
ಇಲ್ಲ, ಅವ್ರದ್ರಲ್ಲಿ ಅವಕಾಶವೇ ಇಲ್ಲ. ನಾನ್ ಕೇಳೋದು, ಮದುವೆ ಆಗಿ ಬಂದ ನಂತರ ಗಂಡ ಏನ್ ಪಾಲಿಸ್ತಾನೋ ಅದನ್ನ ಅವಳು ಪಾಲಿಸ್ತಾಳೆ ಅಥವಾ ಅವಳಿಗೆ ಫ್ರೀಡಮ್ ಕೊಡ್ತಾರೆ. ನನ್ನ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ನಾವು 30 ಕೋಟಿ ದೇವತೆಗಳನ್ನ ಪೂಜಿಸ್ತೀವಿ. ಇನ್ನೊಂದು ದೇವರು ಬಂದ್ರೆ ನಮ್ಗೇನ್ ನಷ್ಟ ಇಲ್ಲ ರೀ, ಇನ್ನೊಂದು ಪೂಜಾ ಪದ್ಧತಿ ನಷ್ಟ ಇಲ್ಲ. ನಾನು ದ್ವೈತದಲ್ಲಿ ದ್ವೈತಿಯದವರು ಮಾಡುವ ಪೂಜಾ ಪದ್ಧತಿ ಬೇರೆ, ಶಾಕ್ತರು ಮಾಡುವ ಪೂಜಾ ಪದ್ಧತಿ ಬೇರೆ, ನಮ್ಮಲ್ಲಿ ಗಣಪತಿಯರು ಮಾಡುವಂತ ಪೂಜಾ ಪದ್ಧತಿ ಬೇರೆ, ಸೂರ್ಯೋಪಾಸಕರು ಮಾಡುವ ಪೂಜಾ ಪದ್ಧತಿ ಬೇರೆ. ಒಂದೇ ಮನೆಯಲ್ಲಿ 4 ತರದ ಪೂಜಾ ಪದ್ಧತಿಗಳನ್ನ ಇಟ್ಕೊಂಡು ಕೂಡ ಸೌಹಾರ್ದಯುತವಾಗಿ ಬದುಕೋದನ್ನ ಹಿಂದೂ ಧರ್ಮ ಹೇಳ್ಕೊಟ್ಟಿದೆ. ಮುಸ್ಲಿಂ ಧರ್ಮ, ಇಸ್ಲಾಂ ಹೇಳ್ಕೊಟ್ಟಿದ್ಯಾ ಅದನ್ನ? ಇಸ್ಲಾಂನಲ್ಲಿ ಸಾಧ್ಯ ಇದೆಯಾ ಅದು? ಈ ಪ್ರಶ್ನೆ ಕೇಳಬೇಕಾಗಿರೋದು ಅವರಿಗೆ. ನನಗೆ ಪ್ರಾಬ್ಲಮೇ ಇಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಇಸ್ಲಾಂನಲ್ಲಿ ಲವ್ ಮಾಡೋದೇ ಅಪರಾಧ, ಲವ್ ಮಾಡೋಂಗೆ ಇಲ್ಲ. ಜೊತೆಗೆ ಅದರಲ್ಲೂ ಅನ್ಯ ಧರ್ಮದವರನ್ನ ವಿವಾಹವಾಗದ ಇನ್ನೂ ದೂರದ ಮಾತು ಅಲ್ಲ. ಹಾಗಿದ್ಮೇಲೆ ಇಷ್ಟೆಲ್ಲ ಹೆಂಗ್ ನಡೀತಾ ಇದೆ? ಹೇಗೆ ಹುಡುಕಿ ಮಾಡ್ತಾರೆ? ಹೇಗೆ ಅವನು ನೇಹಾಳನ್ನ ಹತ್ಯೆ ಮಾಡಿದಂತ ಹುಡುಗ ಅವನನ್ನು ಸಮರ್ಥಿಸಿಕೊಂಡು ಬೊಬ್ಬಿಟ್ಟವರೆಲ್ಲ ಇನ್ನೊಂದು ಹತ್ಯೆ ಆಯ್ತಲ್ಲ, ಅದೇ ಸಂದರ್ಭದಲ್ಲಿ ಇನ್ನೊಂದು ಹತ್ಯೆ ಆಯ್ತಲ್ಲ, ಅದ್ರ ಬಗ್ಗೆ ಎಲ್ಲ ನೀವು ಯಾಕೆ ಮಾತಾಡಲ್ಲ? ನೋಡಿ, ಈ ದೇಶದಲ್ಲಿ 35 ನಿಮಿಷಕ್ಕೆ ಒಂದ್ಸಲ ಒಂದು ರೇಪ್ ಆಗ್ತಿದೆ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್. ನಾನು ಹೇಳಿದ್ರೆ ನನ್ನ ಮಾತಲ್ಲ, NCRB ಡೇಟಾ ಪ್ರಕಾರ ಇಲ್ಲಿ ರೇಪ್ಗಳಾಗ್ತಿವೆ. ನೀವು ಎಲ್ಲೋ ಒಂದು ಐಸೋಲೇಟೆಡ್ ಲವ್ ಜಿಹಾದ್ ಕೇಸ್ ಇಟ್ಕೊಂಡು ಇವಳು ಹಿಂಗ್ ಮಾಡಿದ್ಲು ಇವನು ಹಿಂಗ್ ಮಾಡ್ದ ಅಂತ ಆ ಕೇಸಸ್ ತಗೊಂಡ್ಬಂದು ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ, ಒಂದ್ ನಿಮಿಷ ಚಕ್ರವರ್ತಿ ಅವರೇ ಇರೋದು ಯಾರನ್ನ? ಫ್ರಿಡ್ಜ್ ನಲ್ಲಿ ತುಂಬಿಡ್ತಿರೋದು ಯಾರನ್ನ? ಎಷ್ಟು ಘಟನೆಗಳನ್ನು ಕೊಡ್ಲಿ? ನಿಮ್ ಸಮುದಾಯದವ್ರು ಲಿಸ್ಟ್ ಕೊಡ್ತೀನಿ, ಇದೆಲ್ಲ ನಿಮ್ಮಲ್ಲಿ ನಡೆದಿಲ್ವಾ? ಹಿಂದೂ ಹೆಣ್ಮಕ್ಕಳ ಬದುಕನ್ನ ಇದೆಲ್ಲ ನಿಮ್ಮಲ್ಲಿ ನಡೆದಿಲ್ವಾ? ಜನರು ಉದಾಹರಣೆ ಅವ್ನು ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ, ನಮ್ದೇ ಸಮುದಾಯದ 3 ಕೊಂದ್ರಲ್ಲ ಮಂಗಳೂರಲ್ಲಿ 3 ಹೆಣ್ಮಕ್ಕಳನ್ನ ಮದುವೆ ಆಗಿತ್ತು ಮಂಗಳೂರಿಗೆ ಬಂದು ಅವಳು ರಜದಲ್ಲಿ ಬಂದಿರುವಾಗ ಹೋದ ವರ್ಷ ತಾಯಿನೂ ಕೊಂದ್ಬಿಟ್ಟ, ಮಗಳನ್ನು ಕೊಂದಿದ್ದು. ಒಂದೇ ಒಂದು ನಿಮಿಷ ಕೂಡ ಹೇಳ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಈಗ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನ ಮದುವೆ ಆಗುವಂಥದ್ದೇನಾಗಿದೆ ಈಗ ಈ ಸಂದರ್ಭದಲ್ಲಿ? ಯಾಕೆ ನೀವು ಮಾತನಾಡಿರುವಂಥದ್ದು ಹಿಂದೂ ಯುವಕರು ಯಾಕೆ ಅನ್ಯ ಧರ್ಮದ ಯುವತಿಯರನ್ನ ಮದುವೆ ಆಗ್ಬೇಕು? ಅಲ್ಲ ಮೇಡಮ್, ನನ್ ಗೊತ್ತಿಲ್ಲ ಈ ಪ್ರಶ್ನೆ ನೀವ್ ಯಾಕೆ ಕೇಳ್ತಿದ್ದೀರೋ ಅಂತ. ಯಾಕೆ ಅಲ್ಲ, ಅಂತ ಸಂದರ್ಭ ಏನಿದೆ ಅಂತ ನಾನ್ ಕೇಳ್ತಿರೋದು. ಹಿಂದೂ ಧರ್ಮೀಯರು ಬೇರೆ ಧರ್ಮೀಯರನ್ನ ಯಾಕೆ ಮದುವೆ ಆಗ್ಬಾರ್ದು? ಅಲ್ಲ, ಯಾಕೆ ಆಗ್ಬೇಕು ಅನ್ನೋದು ನಾನು ಕೇಳ್ತಾ. ಅಲ್ಲ, ಈಗ ನೋಡಿ, ಪ್ರೀತಿಗೆ ಯಾವುದೇ ಎಲ್ಲೇ ಇಲ್ಲ, ಹೌದಾ? ಪ್ರೀತಿ ಅಲ್ವಾ? ಪ್ರೀತಿಗೆ ಎಲ್ಲೇ ಇಲ್ಲ. ಆದ್ಮೇಲೆ ಆ ಕಡೆಯಿಂದ ಮದುವೆ ಆಗುವ ಪ್ರಶ್ನೆ ಬಂದಿರುವಾಗ ಈ ಕಡೆಯಿಂದ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ಪ್ರತಿ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರು ಲವ್ ಜಿಹಾದ್ ಬಗ್ಗೆ ಮಾತನಾಡುವರು. ಅಂಥವ್ರು ಈಗ ರಿವರ್ಸ್ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ಸಹಜ. ನಾನು ಅದನ್ನೇ ಹೇಳ್ತಿರೋದು. ಪ್ರತಿ ಬಾರಿ ನಾನು ಲವ್ ಜಿಹಾದ್ ನ ಬಗ್ಗೆ ಮಾತಾಡಿದಾಗ ಹೇಟ್ ಸ್ಪೀಚ್ ಅಂತ ಕರಿತಿದ್ರಿ. ಈಗ ನಾನು ಹೇಳ್ತಿದ್ದೀನಿ ಪ್ರೀತಿಸ್ರಪ್ಪ ಅಂತ ಹೇಳಿದ್ರೆ ಇದ್ಯಾಕೆ ಹೇಟ್ ಆಗುತ್ತೆ? ಖುಷಿ ಪಡಬೇಕು. ಆಕ್ಚುಲಿ ಮುಸಲ್ಮಾನ ನಿಜಕ್ಕೂ ಅಂತ ಸಂದರ್ಭ ಬಂದಿದೆಯಾ ಚಕ್ರವರ್ತಿ ಸೂಲಿಬೆಲೆ ಅವರೇ? ಖಂಡಿತವಾಗಿಯೂ ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ, ದಿನ ಬೆಳಗಾದ್ರೆ ಪರಿಸ್ಥಿತಿ ಬದಲಾಗಿ ಹೋಗಿದೆಯಾ? ಖಂಡಿತವಾಗಿ ದಿನ ಬೆಳಗಾದ್ರೆ ಹಿಂದೂ ಹೆಣ್ಣು ಮಕ್ಕಳ ಈ ರೀತಿಯ ಸಾವುಗಳನ್ನ ನೋಡ್ತಾ ಇರುವಾಗ, ಅವರುಗಳ ಬದುಕಿನ ಜೊತೆ ಆಟ ಆಡ್ತಾ ಇರೋದನ್ನ ನೋಡ್ತಾ ಇರುವಾಗ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ನಾವು ಲವ್ ಜಿಹಾದ್ನ ಬಗ್ಗೆ ಮಾತನಾಡೋದು ಬಿಡಬೇಕು, ಪ್ರೇಮದ ಬಗ್ಗೆ ವಿಸ್ತಾರವಾಗಿ ಮಾತನಾಡೋದನ್ನ ಶುರು ಮಾಡಬೇಕು. ಮತ್ ನಮ್ ತರುಣರು ಕೂಡ ಈ ತರದ ಪ್ರೇಮದ ಬಗ್ಗೆ ಆಲೋಚನೆ ಮಾಡೋದು ಶುರು ಆಗಬೇಕು ಅಂತ ನನಗನ್ಸುತ್ತೆ. ಹೀಗಾಗಿ ಇದು ಸರಿಯಾಗಿರುವಂತ ಸಮಯ. ನಾನು ಹೇಳ್ತೀನಿ, ಡೆಮೋಗ್ರಫಿಕ್ ಚೇಂಜ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಡೆಮೋಗ್ರಫಿಕ್ ಚೇಂಜ್ಗೆ ಏನ್ ಮಾಡ್ತೀರಾ ನೀವು? ರೋಹಿಂಗ್ಯಾಗಳನ್ನ ವೆಲ್ಕಮ್ ಮಾಡ್ತಾರೆ, ಬಾಂಗ್ಲಾದೇಶಿಯರನ್ನ ಮುಚ್ಚಿಟ್ಕೊಳ್ತಾರೆ ಕರ್ಕೊಂಡು ಬಂದು. ಈ ಡೆಮೋಗ್ರಫಿಕ್ ಚೇಂಜ್ ಈ ಪರಿ ವ್ಯಾಪಕವಾಗಿ ನಡೀತಾ ಇರಬೇಕಾದಾಗ ಎಲ್ಲೋ ಒಂದು ಕಡೆ ಪ್ರೇಮದ ವಿಸ್ತಾರ ಆಗ್ಲೇಬೇಕಾಗಿದೆಯಲ್ಲ? ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಯಾವ್ದಾದ್ರು ಒಂದು ಸರ್ವೆ, ಒಂದು ಸ್ಟ್ಯಾಟ್ಸ್, ಒಂದು ಫ್ಯಾಕ್ಟ್ಸ್, ಏನಾದ್ರೂ ಒಂದು ಡೇಟಾ ಇದೆಯಾ ನಿಮ್ಮಲ್ಲಿ? ಇವಾಗ ಟೆಸ್ಟ್ ಮ್ಯಾಚಸ್ ಇಷ್ಟೊತ್ತು ಮಾತಾಡಿದ್ರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇವಾಗ ನಾನೊಂದು ಮಾತು ಹೇಳ್ತೀನಿ. 1954 ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಇದೆ. ಅದರಲ್ಲಿ ಯಾವ್ಯಾವ ಧರ್ಮದವ್ರು ಹೋಗ್ಬಿಟ್ಟು ಏನೇನು ಮದುವೆ ಮಾಡ್ಕೋಬೇಕೋ ಮಾಡ್ಕೋಬಹುದು. ಧರ್ಮ ಅಂತ ಬಂದಾಗ ನಮ್ಮ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡೋ ಅವಕಾಶನೇ ಇಲ್ಲ. ಅರ್ಥ ಆಯ್ತಾ? ತಿರುಗು ಲವ್ ಜಿಹಾದ್ ಅಂತ ಇವ್ರು ಬಡ್ಕೊಳ್ತಾರೆ. ಯಾಕೆಂದ್ರೆ ಇವರ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ. ಇದು ಟೆಸ್ಟ್ ಮ್ಯಾಚಸ್ಗಳು ಮುಗ್ದೋಯ್ತು, 50-50 ಓವರ್ಸ್ ಯಾರು ಆಡ್ತಿಲ್ಲ. ಇವಾಗ 20-20 ಓವರ್ಸ್ ಅಂತಾರಲ್ಲ, ಹೇಳ್ದವ್ರು ಮೊದಲು ಬ್ಯಾಟ್ ಎತ್ಕೊಂಡ್ ಬರ್ಬೇಕಲ್ಲ. ಹೇಳ್ದವ್ರು ಒಂದು ಓವರು ಆಡಿಲ್ಲ ಇದುವರೆಗೂ, ನೀವು ಹೋಗ್ಬಿಟ್ಟು 20-20 ಆಡಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಹೇಳಬೇಕು. ವೀಣಾ ಅವರೇ, ನಾನು ಮೊದಲು ಹೇಳಬೇಕಾಗಿರೋದು ಬ್ರಹ್ಮಚಾರಿ ಅಂತೂ ಅಲ್ಲ.
ಇಲ್ಲಿ ಕೇಳ್ರಿ, ಒಂದ್ ನಿಮಿಷ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ಕೇಳ್ರಿ. ಅಬ್ದುಲ್ ರಜಾಕ್, ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡಬಾರದು ಅಬ್ದುಲ್ ರಜಾಕ್. ಇಲ್ಲ 45 ಇಯರ್ಸ್ ಆಗಿದೆ, ಯೋಗ್ಯತೆ ಇಲ್ಲ 45 ಇಯರ್ಸ್ ಆಗಿದೆ, ನಿಮ್ಮ ಮದುವೆ ಆಗಿಲ್ಲ, ಯುವಕರನ್ನ ಹೋಗ್ಬಿಟ್ಟು ನೀವು ಮತಾಂತರ ನಿಷೇಧ ಕಾಯ್ದೆ ವೈಯಕ್ತಿಕವಾಗಿ ಇಳಿತೀನಿ. ವೈಯಕ್ತಿಕ ಅಲ್ಲ ಒಂದ್ ಅದು, ನಿಮಿಷ ಅಬ್ದುಲ್ ರಜಾಕ್, ವೈಯಕ್ತಿಕ ಅಲ್ಲ ಅದು. ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್, ಇಲ್ಲಿ ಕೇಳು, ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ಹೇಳೋರು ಮೊದಲು ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ಅವರಿಗೆ ಕೇಳಿಸ್ತಾ ಇದೆ, ಅವ್ರಿಗೂ ಕೇಳಿಸ್ತಾ ಇದೆ. ನೀವು ಮಾತಾಡಿ ಸ್ವಲ್ಪ. ಅನ್ಯ ಧರ್ಮದ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋನಿಗೆ ಅವ್ರು ಮಾತಾಡೋದು ಬಿಡಿ ಅಬ್ದುಲ್ ರಜಾಕ್. ಅವ್ರು ಏನೋ ಹೇಳ್ತಿದ್ದಾರೆ, ಪ್ಲೀಸ್. ಅನ್ಯ ಧರ್ಮದವರು ಒಂದ್ ನಮ್ಮ ನಿಮಿಷ. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಬೋದಾ? ತಗೋಬರ್ರಿ. ಎಷ್ಟು ಲಕ್ಷ ಕೇಸ್ ಇವತ್ತು, ಲಕ್ಷಾಂತರ ಜನ ತುಂಬಾ cases ಇದೆ. ಒಂದ್ ನಿಮಿಷ. ಹಾಳು ಮಾಡಿದ್ದೀರಾ, ಲಕ್ಷಾಂತರ ಹಾಳು ಮಾಡಿದ್ದೀರಾ ನೀವು. ನೀನು ಕೇಳಿಸ್ಕೋ, ಪ್ಲೀಸ್ ಅಬ್ದುಲ್ ರಜಾಕ್, ಪ್ಲೀಸ್. ಅವ್ರು ಮಾತಾಡಿದ್ ಕೇಳಿಸಲ್ಲ. ಇಡೀ ರಾಜ್ಯಕ್ಕೆ ಗೊತ್ತು ನನ್ನ ಯೋಗ್ಯತೆ. ಅಬ್ದುಲ್ಲಾ, ಇಲ್ಲಿ ಕೇಳು ಫಸ್ಟು. ಎಲ್ಲರ ಯೋಗ್ಯತೆಯೂ ಗೊತ್ತಿದೆ ಅಬ್ದುಲ್ ರಜಾಕ್, ಪ್ಲೀಸ್. ಹಾ ಮೇಡಮ್, ಏನಂದ್ರೆ ಅವ್ರದ್ದು ಬೇರೆಯವರ ಅನ್ಯ ಧರ್ಮೀಯರನ್ನ ಮದುವೆಯಾಗುವಂತಿಲ್ಲ ಅಂತ ಅವ್ರು ಹೇಳೋದಿದೆಯಲ್ಲ, ಅದ್ರ ಅರ್ಥ ಏನ್ ಗೊತ್ತಾ? ಅದ್ರ ಅರ್ಥ ನೀವು ನಮ್ಮ ಮತಕ್ಕೆ ಪರಿವರ್ತಿಸಿ ಮದುವೆ ಆಗ್ಬೇಕು ಅಂತ. ಹೌದು. ಅದ್ರ ಅರ್ಥ ಏನು ಅಂತಂದ್ರೆ, ನೀವು ಈ ಹೆಣ್ಮಕ್ಳನ್ನ ಮದುವೆ ಆಗೋದಿದ್ರೆ ಹೆಣ್ಮಕ್ಳನ್ನ ಇಸ್ಲಾಮಿಗೆ ಕನ್ವರ್ಟ್ ಮಾಡ್ಕೊಂಡು ಮದುವೆ ಆಗಿ, ಹೀಗೆ ಮದುವೆ ಆಗೋತಿಲ್ಲ. ಮೊದಲನೇದು, ನೀವು ಗಂಡ್ ಮಕ್ಕಳನ್ನ ಮದುವೆ ಆಗೋಂತಿದ್ರೆ ಈ ಹೆಣ್ಮಕ್ಳು ಅವರು ಕೂಡ ಮತಾಂತರ ಆಗ್ಬೇಕು ಅಂತ. ನಾನು ಇದನ್ನೇ ಹೇಳೋದು ಲವ್ ಜಿಹಾದ್ ಅಂತ. ನೀವು ನನ್ನನ್ನ ಪ್ರಶ್ನೆ ಮಾಡಿದ್ರಲ್ಲ, ಒಬ್ಬ ಮುಸ್ಲಿಂ ಹೆಣ್ಮಗಳು ನಿಮ್ಮ ಮನೆಗೆ ಬಂದ್ರೆ ಒಬ್ಬ ಹಿಂದೂ ಹುಡುಗನ ಮದುವೆ ಆದ್ರೆ ಆ ಮುಸ್ಲಿಂ ಹೆಣ್ಣು ಮಗಳು ಅವಳ ನಮಾಜ್ ಮಾಡ್ಲಿಕ್ಕೆ ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರಿ. ಯಾವತ್ತಾದ್ರೂ ಒಬ್ಬ ಮುಸ್ಲಿಂ ಹುಡುಗನನ್ನ ಪ್ರಶ್ನೆ ಮಾಡಿದ್ರಾ? ಅಯೋಗ್ಯರನ್ನ ಪ್ರಶ್ನೆ ಮಾಡಿದ್ರ ಅಬ್ದುಲ್ ರಜಾಕ್ ಸರ್ದವರನ್ನ? ನೀವ್ ಹೆಂಗಪ್ಪ ಮದುವೆ ಅಯೋಗ್ಯ ಅಂತ ಹೇಳಿದ್ರೆ ನೀವೇನು ಇವಾಗ? ಇಲ್ಲ ನಾನು ಅಯೋಗ್ಯ ಅಂತ ಹೇಳಿದ್ರೆ ನೀವು ಮಾತಾಡಿರೋನು ಅಯೋಗ್ಯ ತಾನೆ? ಅಲ್ಲ ಸುಲಿಬೆಲೆಯವರೇ, ನೀವು ಆಡಿದಂತಹ ಮಾತು ಒಂದು ವೇಳೆ ಬೇರೆಯವರು ಏನಾದ್ರೂ ಆಡಿದ್ದಿದ್ರೆ ತಾವೇ ಹೇಳ್ತಾ ಇದ್ರಿ ಇದು ಲವ್ ಜಿಹಾದ್ ಅಂತ ಅಲ್ವಾ? ಅಲ್ಲ, ನಾನು ಕೇಳಿಸ್ಲಿಲ್ಲ. ಏನು? ಈಗ ನೀವ್ ಆಡ್ದಂತಹ ಮಾತೇನಿದೆ, ಸೊ ಅದನ್ನ ಬೇರೆಯವ್ರು ಯಾರೋ ಹೇಳಿದ್ದಿದ್ರೆ ಆಗ ತಮ್ಮ ಸ್ಟೇಟ್ಮೆಂಟ್ ಹೇಗಿರ್ತಾ ಇತ್ತು? ಇದು ಲವ್ ಜಿಹಾದ್ ಅಂತ ಬೇರೆಯವ್ರು ಹೇಳೋ ಪ್ರಶ್ನೆ ಇಲ್ಲ, ಬೇರೆಯವ್ರು ಮಾಡ್ತಿದ್ದಾರೆ. ನಾನ್ ಬರೀ ಹೇಳ್ತಿದ್ದೀನಿ, ಬೇರೆಯವ್ರು ಮಾಡ್ತಿದ್ದಾರೆ, ಅದನ್ನೇ ಹೇಳ್ತಿರೋದು ನಾನು ನಿಮ್ಗೆ. ಅಬ್ದುಲ್ ರಜಾಕ್ ಅಲ್ಲಿ ಅಲ್ಲ, ನೀವು ಯುವಕರಿಗೆ ಕರೆ ಕೊಟ್ಟಿದ್ದು ಅದೇ ಅಲ್ವಾ, ನೀವು ಮಾಡಿ ಅಂತ. ವಿಚಾರಕ್ಕೆ ನಾನು ಬದ್ಧವಾಗಿದ್ದೀನಿ. ಈ ನಾಡಿನ ತರುಣರಿಗೆ, ಹಿಂದೂ ತರುಣರಿಗೆ ಓಪನ್ ಕಾಲ್, ನಾನು ಅದನ್ನೇ ಹೇಳ್ತಿರೋದು. ಜಾತಿ ಮತ ಪಂಥಗಳ ಎಲ್ಲೆಯನ್ನ ಮೀರಿ ಬಿಡಿ. ಯಾಕೆ ನೀವೊಂದು ನಿಮ್ದೇ ಕುಕ್ಕೂನಲ್ಲಿದ್ದೀರಿ, ನಮ್ ಚೌಕಟ್ಟನ್ನ ಮೀರೋದಿಲ್ಲ ಅಂತ ನೀವ್ ಯಾಕೆ ಮಾತನಾಡ್ತೀರಾ? ಈ ಎಲ್ಲೆಯನ್ನ ಮೀರಿ ಯಾರನ್ನ ಬೇಕಿದ್ರು ಮದುವೆ ಆಗ್ಬೇಕಲ್ಲ, ಯಾಕೆ ಹಂಗಿರ್ಬೇಕು? ನಮಗ್ ಮಾತ್ರ ಯಾಕದು? ಯಾಕೆ ನಿಮ್ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಲ್ವಾ? ಯಾಕೆ ಇಲ್ಲ ನಿಮ್ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಲ್ವಾ? ಯಾಕೆ ಅನ್ಯ ಧರ್ಮೀಯರನ್ನು ನೋಡ್ಬೇಕು? ಸುಲಿಬೆಲೆಯವರೇ, ಅಬ್ದುಲ್ ರಜಾಕ್ ಒಂದ್ ಮಾತು ಹೇಳಿದ್ರು, ಹಿಂದೂ ನಿರುದ್ಯೋಗಿಗಳನ್ನ ಮುಸ್ಲಿಂ ಹೆಣ್ಣು ಮಕ್ಕಳು ಮದ್ವೆ ಆಗ್ಲಿ ಅನ್ನೋದೇ ಅವ್ರ ಉದ್ದೇಶ ಅಂತ. ಈಗ ಮುಸ್ಲಿಂ ನಿರುದ್ಯೋಗಿಗಳನ್ನ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ತಿದಾರ? ಈಗ ಮದುವೆ ಆಗ್ತಿರುವಂತ ನಿನ್ನೆ ಆಡಿದ ಮಾತನ್ನ ನಾನ್ ರಿಪೀಟ್ ಮಾಡ್ತೀನಿ ನೋಡಿ. 25-30 ವರ್ಷ ಆಗಿನೂ ಇನ್ನ ಹೆಣ್ಣು ಸಿಗ್ಲಿಲ್ಲ ಅಂತ ನೀವು ಕೊರಕೊಂಡಿರ್ಬೇಡಿ. ಇರಿ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಈಗ 25-30 ವರ್ಷ ಆಗ್ಬಿಟ್ಟು ಕೂಡ ಕಡದು ಚೂರ್ ಮಾಡಿ ಸುಟ್ಕೇಸಿಗೆ ತುಂಬ್ತಾರಲ್ಲ ಹಿಂದೂ ಹೆಣ್ಮಕ್ಳು ಮದುವೆ ಪ್ರವೀಣ್ ಚೋಗ್ಲೆ ಮಾಡಿದ್ಯೇನು? ಈಗ ನಾಚಿಕೆ ಆಗಲ್ವಾ ಹೇಳಕ್ಕಿಂತ ಮುಂಚೆ? 30-40 ವರ್ಷ ಆಯ್ತು, ಮದ್ವೆ ಆಗಿಲ್ಲ ಅಂದ್ರೆ ನಿರುದ್ಯೋಗ ಒಂದೇ ಕಾರಣನಾ? ಅಲ್ಲ, ಒಂದ್ ಮಾತು ಹೇಳ, ಬೇರೆ ಏನೇನೋ ಕಾರಣಗಳಿರ್ಬೋದು, ಶಕ್ತಿ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ನನಗ್ ಬೇಡ. ನಾನು ಹೇಳ್ತಿರೋದು ಒಂದೇ ಮಾತು. ಮತ್ತೆ ನೀವ್ ಹೇಳಿದ ಬಹಿರಂಗವಾಗಿ ನೀವು ಒಂದು ಜಾತ್ರೆಯಲ್ಲಿ ನಿಮ್ಮ ಎಲ್ಲ ಧರ್ಮದವ್ರು ಕೂತ್ಕೊಂಡಿರುವಾಗ ನೀವು ಅವ್ರಿಗೆ ಕೊಡ್ತಿರೋ ಬೋಧನೆ ಏನು? 25-30 ವರ್ಷ ಆಗ್ಬಿಟ್ಟು ನೀವು ಇನ್ನ ಹೆಣ್ಣು ಸಿಗ್ಲಿಲ್ಲ ಅಂತ ಕೊರಗ್ತಾ ಇರಬೇಡಿ. ಹೋಗ್ಬಿಟ್ಟು ಅಕ್ಕಪಕ್ಕ ನೋಡಿ, ಅಲ್ಲೂ ಸಮಸ್ಯೆ ಇದೆ ಅಲ್ಲ. ಯಾರ ಬಗ್ಗೆ ಅದನ್ನೇ ಹೇಳ್ತಿದ್ದಾರೆ ಅವರು. ಯಾರ ಬಗ್ಗೆ? ಪ್ರೇಮದ ಪರವಾಗಿ ನಾನು ಮಾತಾಡಿದ್ದೀನಿ ಹೊರತು ಬೇರೆ ಅರ್ಥದಲ್ಲಿ ಅಲ್ಲ. ಅದೇ ಪ್ರೇಮ ನಾವು ಮಾಡಿದ್ರೆ ಲವ್ ಜಿಹಾದ್ ಅಂತ ನೀವು ಇರ್ತೀರಾ? ನೀವು ಮಾಡಿದ್ರೆ ಚಮತ್ಕಾರ ಆಲ್ರೆಡಿ ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇದ್ದೀರಿ. ಈಗ ಉದಾಹರಣೆ ಎಷ್ಟು ಕೊಡ್ಲಿ? ಧರ್ಮಕ್ಕೆ ಸೇರಿದವನಲ್ಲ ಅವ್ನು, ಯಾವನೇ ಆಗಿರ್ಲಿ, ಧರ್ಮದ ಬಿಟ್ಟು ಬೇರೆ ಧರ್ಮದಲ್ಲಿ ಒಂದು ಹಿಂದೂವನ್ನ ಮದುವೆ ಮಾಡ್ಕೊಂಡ್ರೆ, ಕ್ರೈಸ್ತನನ್ನ ಮದುವೆ ಮಾಡ್ಕೊಂಡ್ರೆ, ಅನ್ಯ ಧರ್ಮೀಯರನ್ನ ಮದುವೆ ಮಾಡ್ಕೊಂಡ್ರೆ ಅವನು ಮುಸಲ್ಮಾನನೇ ಅಲ್ಲ. ಒಂದ್ ನಿಮಿಷ
ಇಟ್ಕೊಂಬಿಡಿ ಅವನಿಗೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಮಂಗಳೂರಿನಿಂದ ರಿಯಾಜ್ ಇದ್ದಾರೆ. ರಿಯಾಜ್ ಅವ್ರು ಮಾತನಾಡ್ತಾರಂತೆ. ಅವ್ರು ಮಾತನಾಡಿದಂತಹ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರು, ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಯುವಕರು ನೆಮ್ಮದಿಯಾಗಿ ಇರಬಾರ್ದು, ನೆಮ್ಮದಿ ಕೆಡಿಸಬೇಕು ಅನ್ನುವಂತಹ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾರೆ ಅಂತ. ರಿಯಾಜ್ ಮಾತಾಡಿ. ಅಲ್ಲ, ಈಗ ಒಂದು ಮಾತನ್ನು ಹೇಳಿದ್ರು ಸೂಲಿಬೆಲೆ ಅವರು ಪ್ರೀತಿಯ ಬಗ್ಗೆ ಮಾತಾಡುದು. ಅಲ್ಲ ಸೂಲಿಬೆಲೆ ಅವರ ಇರಿ, ಮಾತಾಡ್ಲಿಕ್ಕೆ ಬಿಡಿ, ಆಮೇಲೆ ಅವರಿಗೆ ಕೊಡಿ ಮೇಡಮ್. ಅಲ್ಲ ಮಾತಾಡಿ, ನೀವು ಮಾತಾಡಿ. ಸೂಲಿಬೆಲೆ ಅವರು ಇದ್ದಾರೆ, ಮಾತಾಡಿ. ಇಲ್ಲಿ ಸೂಲಿಬೆಲೆ ಅವರು ಪ್ರೀತಿಯ ಮಾತನ್ನ ಮಾತಾಡ್ತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ. ಇದುವರೆಗೆ ದ್ವೇಷದ ಮಾತು ಮಾತಾಡುವಂತಹ ಸೂಲಿಬೆಲೆ ಅವರು ಪ್ರೀತಿಯ ಮಾತನ್ನ ಮಾತಾಡ್ತಾ ಇದ್ದಾರೆ. ಬಹುಶಃ ಈ ಸೂಲಿಬೆಲೆಯವರ ಮೇಲೆ ಈವರೆಗೆ ದ್ವೇಷದ ಹೆಸರಲ್ಲೇ ಕೇಸುಗಳು ದಾಖಲಾಗಿರುವಂತಹದ್ದು. ಪುನೀತ್ ರಾಜ್ಕುಮಾರ್ ಸಾವಿನ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಆನಂತರ ಮಹಿಳೆಯರ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿ ಶಿವಮೊಗ್ಗದಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಯಿತು. ಕಾರವಾರದಲ್ಲಿ ಸಿದ್ದರಾಮಯ್ಯರವರ ಮೇಲೆ ದ್ವೇಷದ ಹೇಳಿಕೆ ನೀಡಿ ಪ್ರಕರಣ ದಾಖಲಾಯಿತು. ಈಗ ನಿನ್ನೆ ಅವರು ಪ್ರೀತಿಯ ಮಾತನ್ನು ಆಡಿದ್ದಾರೆ. ಅಂದರೆ ಇಲ್ಲಿ ಸೂಲಿಬೆಲೆಯವರು ಪ್ರೀತಿಯ ಮಾತನಾಡಿದರೆ ಕ್ಲಿಯರ್ ಇರಬೇಕೇನಂತ ಹೇಳಿದರೆ, ಈ ಪ್ರೀತಿಯ ಮಾತು ಎರಡೂ ಕಡೆಗೆ ಅನ್ವಯ ಆಗುತ್ತಾ? ನಾಳೆ ಯಾವುದೋ ಮುಸ್ಲಿಂ ಹುಡುಗ ಅವನ ಕಾಲೇಜಲ್ಲೋ ಇನ್ನು ಅವನ ಕಂಪನಿಯಲ್ಲೋ ಪ್ರೀತಿಸಿ ಮದುವಾದಾಗ ಲವ್ ಜಿಹಾದು ಅದು ಇದು ಅಂತೆಲ್ಲ ಹೇಳಿಕೊಂಡು ಪುಂಡರನ್ನ ಕಟ್ಟಿಕೊಂಡು ಸ್ಟೇಷನ್ ಎದುರುಗಡೆ ಬರಬಾರ್ದು. ಇಲ್ಲಿ ಪ್ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು. ಧರ್ಮ ಎಲ್ಲವನ್ನು ಬಿಟ್ಟು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು. ಯಾವುದೇ ತೊಂದರೆ ಇಲ್ಲ. ಆದರೆ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಪ್ರೀತಿಸಿ ಮದುವಾಗುವಾಗ, ಕ್ರೈಸ್ತ ಹುಡುಗ ಇನ್ನೊಂದು ಧರ್ಮವನ್ನು ಪ್ರೀತಿಸಿ ಮಾಡುವಾಗ ಅಲ್ಲಿ ಬಂದು ತಗಾದೆ ಎಬ್ಬಿಸುವುದು, ಗಲಭೆ ಎಬ್ಬಿಸುವುದು ಇದು ಮಾಡಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ನಿರಂತರ ಇದನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಇದನ್ನೇ ಮಾಡ್ತಾ ಇರುವಂತಹದ್ದು. 7 ಗಂಟೆಗೆ ದಕ್ಷಿಣ ಕನ್ನಡದಲ್ಲಿ ಡೆಡ್ ಆಗುತ್ತೆ ಅಂತ ಹೇಳಿ ನಿನ್ನೆ DK ಅವರು ಹೇಳಿಕೆ ಕೊಟ್ಟರು. ಯಾಕೆ? ಈ ಸಂಘ ಪರಿವಾರದವರು ಇದನ್ನು ಮಾಡ್ತಾ ಇರುವಂತಹದ್ದು, ಇಲ್ಲಿ ಗಲಭೆ ಸೃಷ್ಟಿ ಮಾಡ್ತಾ ಇರುವಂತಹದ್ದು, ಇಲ್ಲಿಯ ಶಾಂತಿಯನ್ನು ಕೆಡಿಸ್ತಾ ಇರುವಂತಹದ್ದು. ನಿನ್ನೆ ಅವರು ಕಾರ್ಮಿಕ ಭೂಮಿಯಾದಂತಹ ಕೊರಗಜ್ಜನ ನೆಲದಲ್ಲಿ ಬಂದು ದ್ವೇಷ ಭಾಷಣ ಮಾಡಿರುವಂತಹದ್ದು. ಇದು ಮಾಡಬಾರ್ದು ಅಂತ ಹೇಳಿ ಆಗಿದೆ ಮಂಗಳೂರಿಗರಿಗೆ ಹೇಳಿಕಿರುವಂತಹದ್ದು. ಮತ್ತೆ ಸೂಲಿಬೆಲೆ ಎಷ್ಟು ಏನು ಮಾತಾಡ್ತಾರೆ, ಸೂಲಿಬೆಲೆಯ ನೈತಿಕತೆ ಏನೆಲ್ಲ ಮಂಗಳೂರಿಗರಿಗೆ ಗೊತ್ತಿದೆ. ಹಾಗಾಗಿ ಸೂಲಿಬೆಲೆ ಅವರು ಕ್ಲಾರಿಟಿ ಕೊಡಬೇಕು. ಇನ್ನು ಮುಂದೆ ಪ್ರೀತಿ ಅಂತ ಹೇಳಿದ್ರೆ ಧರ್ಮವನ್ನೇ ತರುವುದಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಮಾಡಲಿ. ಸೂಲಿಬೆಲೆ ಅವರೇ, ಸ್ಪಷ್ಟೀಕರಣ ಕೇಳ್ತಿದ್ದಾರೆ ತಮ್ಮಿಂದ. ಅಲ್ಲ, ನಾನು ಹೇಳಿದಿನಲ್ಲ, ಏನು ಸ್ಪಷ್ಟೀಕರಣ ಇದೆ ಅದರಲ್ಲಿ? ಅವ್ರು ಕೇಳ್ತಿದ್ದಾರೆ, ನೀವು ಲವ್ ಜಿಹಾದ್ ಈ ಕಡೆಯಿಂದ ನಡೆದಾಗ ಗಲಾಟೆ ಮಾಡಿಕೊಂಡ್ರು ಏನ್ ಮಾಡ್ಲಿಕ್ಕಾಗಿದೆ ವೀಣಾ ಅವರೇ? ನೀವು ಪ್ರಾಮಾಣಿಕವಾಗಿ ಹೇಳಿ. ಲವ್ ಜಿಹಾದ್ ಅನ್ನೋದು ಬಿಡಿ, ಪ್ರೀತಿ ಅನ್ನೋದ್ರಲ್ಲಿ ಮಾತಾಡಿ. ರೀ ರಜಾಕ್, ಉತ್ತರ ನಾನು ಕೊಡ್ಬೇಕು, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಇಲ್ಲ ಕೇಳಿಸ್ಕೊಳ್ರಿ ಮೊದ್ಲು. ನೀವು ಬಾಯಿ ಮುಚ್ಕೊಂಡಿರ್ರಿ, ನಾನು ಉತ್ತರ ಕೊಡುವಾಗ ಕೇಳಿಸ್ಕೊಳ್ರಿ. ಅವ್ರು ನನಗ್ ಪ್ರಶ್ನೆ ಮಾಡಿರೋದು, ನಿಮ್ಗಲ್ಲ. ಎಲ್ಲ ಕಡೆ ಬಾಯಿ ಹಾಕ್ಲಿಕ್ಕೆ ಬರ್ಬೇಡಿ, ಸ್ವಲ್ಪ ಕಡೆ ಬಾಯಿ ತಡ್ಕೊಂಡು ಇಟ್ಕೊಳ್ಳಿ. ಸೊ ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ಏನಾಗಿದೆ ಅಂತಂದ್ರೆ, ಅವ್ರು ಕೇಳ್ತಿದ್ದಾರೆ ಲವ್ ಜಿಹಾದ್ಗೆ ನೀವು ಗಲಾಟೆ ಮಾಡ್ತೀರಾ. ಏನಾಗುತ್ತೆ ಗಲಾಟೆ ಮಾಡಿದ ನಂತರ? ಆ ಹೆಣ್ಣು ಮಗಳನ್ನ ಇವ್ರು ಕೇಳ್ತಾರೆ. ಆ ಹೆಣ್ಮಗಳು ಹೇಳ್ತಾಳೆ, ನಾನು ಪ್ರೀತಿಗೆ ಮರಳಾಗಿದ್ದೀನಿ, ನಾನು ಹೋಗ್ತೀನಿ ಅಂತ. ಆ ಹುಡುಗನ ಜೊತೆ ಹೋಗ್ತಾಳೆ. ಇಷ್ಟು ದಿನ ನಡೆದಿರೋದು ಇದೆ. ನಾವು ಗಲಾಟೆ ಮಾಡಿದ್ರು ನಡೆಯುವಂಥದ್ದು ಇದೆ ಅಲ್ಲ. ಹಾಗಿದ್ಮೇಲೆ ಇದು ರಿವರ್ಸ್ ನಡೆದಾಗ ನೀವು ಮಾತಾಡುವಂತಿಲ್ಲ. ನೀವು ಕರ್ಕೊಂಡು ಹೋಗಿ ಹುಡುಗನನ್ನ ಮರ್ಡರ್ ಮಾಡ್ತಿರಲ್ಲ, ಅದಕ್ಕೇನ್ ಮಾಡ್ಬೇಕು? ಆ ಹುಡುಗನನ್ನ ಇಲ್ಲವಾಗಿರ್ತಿರಲ್ಲ, ಆ ಹೆಣ್ಣು ಮಗಳನ್ನ ನೀವೆಲ್ಲ ಮಾಡಿದ್ದು ಬೆಳಗಾಮಲ್ಲಿ ಮರ್ಡರ್ ಯಾರು ಮಾಡಿದ್ದು? ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬೆಳಗಾಮಲ್ಲಿ ನೀವು ಮಾಡಿದ್ದು ಮುಸ್ಲಿಂ ಯುವಕನನ್ನು, ನಾವು ಹಿಂದೂ ಯುವಕನನ್ನು ಮರ್ಡರ್ ಮಾಡಲಿಲ್ಲ. ಈ ತರ ಎಲ್ಲೆಲ್ಲಿ ಮರ್ಡರ್ ಆಗುತ್ತೋ ಅದನ್ನ ನೀವು ತಡಿತೀರಾ? ಈ ತರ ಮರ್ಡರ್ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಮಾಡ್ತೀರಾ? ನಾವು ಚರ್ಚೆ ಮಾಡುವ. ಆ ಪಾಪ ಅಮಾಯಕ ಹುಡುಗರನ್ನ ಯಾರು ಆ ಪ್ರೀತಿಸಿ ಮದುವೆ ಆಗ್ತಾರೋ, ಹೆಣ್ಣು ಮಗಳ ಸಮೇತ ಅವ್ರನ್ನ ಕೊಲೆ ಮಾಡೋದಿದೆಯಲ್ಲ, ಇದು ಸರಿನಾ? ಇದಕ್ಕೆ ತಡಿಲಿಕ್ಕೆ ತಾಕತ್ತಿದೆಯಾ ನಿಮ್ಮ ಹತ್ರ? ತಪ್ಪು. ನೀವು ಅದನ್ನು ಮಾಡ್ಲಿಕ್ಕೆ ನಾವು ಸಾತ್ವಿಕವಾದ ಪ್ರತಿಭಟನೆ ಮಾಡ್ತೀವಿ, ನೀವು ಮರ್ಡರ್ ಮಾಡ್ಲಿಕ್ಕೆ ಬರ್ತೀರಲ್ಲ. ಚಕ್ರವರ್ತಿ ಅವರೇ, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸರ್ ತಂಸೆ ಜುದಾ ಅಂತ ಹೇಳಿದವನನ್ನ, ಚಕ್ರವರ್ತಿ ಅವರೇ ಸ್ಪಷ್ಟವಾಗಿ ಮಾತನ್ನ ಹೇಳ್ಬಿಡ್ತೀನಿ, ಮತ್ತೊಂದ್ಸಲ ಕೇಳಿ. ಯಾರಾದ್ರೂ ಧರ್ಮದಲ್ಲಿ ಬಿಡ್ತೀರಲ್ಲ, ನಿಮ್ದು ಈ ಸರ್ಗರ್ತೆ ತುಜಾದಲ್ಲಿ ಎಷ್ಟು ಸಲ ಆಯ್ತು ನೀವು. ಚಕ್ರವರ್ತಿ ಅವರೇ, ದಯವಿಟ್ಟು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೂಲಿಬೆಲೆ ಅವರೇ, ನಮ್ಮ ಪವಿತ್ರ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನೀವು ಹೇಳಿದ ಮಾತಿಗೆ ಬದ್ಧರಾಗಿದ್ದೀರಾ?
ಯಾವ್ದಕ್ಕೆ ಅವಕಾಶ ಇಲ್ಲ ರೀ? ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಮಾಡೋದಾಗ್ಲಿ, ಒಬ್ಬ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಮಾಡೋದಾಗ್ಲಿ, ಇದು ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ. ಇದು ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ 1954. ಹೆಂಗನ ಹಾಳಾಗೋಗ್ಲಿ, ನಮಗೆ ಸಂಬಂಧವೂ ಇಲ್ಲ. ಇಲ್ಲ ಕರೆಕ್ಟ್ ಆಗಿದೆ. ಹೆತ್ತ ತಂದೆ ತಾಯಿಯನ್ನ ಬಿಟ್ಟು, ಒಪ್ಪಿದ ಧರ್ಮವನ್ನ ಬಿಟ್ಟು, ನಂಬಿದ ದೇವರನ್ನೇ ಬಿಟ್ಟು ಹೋಗ್ತಾಳೆ ಅಂದ್ರೆ ಅವಳು ನಮ್ಮ ಧರ್ಮಕ್ಕೂ ಬೇಡ, ನಮಗೂ ಬೇಡ, ಅವನು ಬೇಡ. ಅದನ್ನೇ ಹೇಳ್ಬೇಡಿ. ಕೇಳಿ, ನೆಕ್ಸ್ಟ್ ಕೇಳಿ. ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗುವಂತಿಲ್ಲ, ಪ್ರೇಮಿಸಬಹುದು, ನಮ್ಮಲ್ಲಿ ಪ್ರೀತಿ ಅದೆಲ್ಲ ಬೇಡ, ಮಾಡ್ಕೊಂಡು ಆಗ್ಬಹುದು. ನಮ್ಮಲ್ಲಿ ಹರಾಮ್ ಅದು. ಅಂದ್ರೆ ನೀವು ಪ್ರೀತಿಸುವಂತಿಲ್ಲ, ನೀವು ಪ್ರೀತಿ ಇಲ್ಲ. ಮದುವೆ ಆಗ್ಬಾರ್ದು. ಪರ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದೇ ತಪ್ಪು. ಅದು ನನ್ನ ಧರ್ಮ ಹೇಳ್ಕೊಡುತ್ತೆ. ನೀವು ಓದಿದ್ರಲ್ಲ ನಮ್ಮ ಧರ್ಮದ ಬಗ್ಗೆ, ಓದಿಲ್ವಾ? ಪ್ರಯತ್ನ ಮಾಡ್ತಿರೋದು ನೀವು ಆ ಬುದ್ಧಿವಂತ ಸಮಾಜವನ್ನ ಮರಳುಗೊಳಿಸ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಿದ್ದೀರಲ್ಲ? ಏನು ಪ್ರಯತ್ನ ಮಾಡ್ತಿಲ್ಲ, ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ಈಗ ಹೊರಗೆ ಬಂದ್ರಲ್ಲ, ನಿಮ್ ಎಲ್ಲ ಯೋಗ್ಯತೆಯ ಸಮೇತ ಹೊರಗೆ ಬಂದ್ರಲ್ಲ ಇವತ್ತು. ಆ ಒಂದು ಹೇಳಿಕೆಗೆ ಎಲ್ಲರೂ ನಿಮ್ಮ ಬಿಲಗಳಿಂದ ಹೊರಗೆ ಬಂದು ನಿಂತಿರಲ್ಲ. ಈಗ ಏನು ಆಗಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಮದುವೆ ಆಗ್ಬಾರ್ದು, ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆಗ್ಬಾರ್ದು, ಆದ್ರೆ ಪ್ರೇಮಿಸಬಹುದು. ಇಲ್ಲ, ನಾನು ಹೇಳ್ತಾ ಇಲ್ಲ. ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಇಲ್ಲ. ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಿದ ವಿಡಿಯೋ ಮಾಡ್ಕೋಬಹುದು. ಆ ವಿಡಿಯೋ ಮಾಡಿದ ನಂತರ ಅವಳನ್ನ ಬ್ಲಾಕ್ ಮೇಲ್ ಮಾಡಬಹುದು. ಈ ಮನಸ್ಥಿತಿಯಿಂದ ಆಚೆ ಬರ್ಬೇಕು ನೀವು. ಮದುವೆ ಆಗ್ತೀನಿ ಅಂತ ಈ ಮನಸ್ಥಿತಿಯಿಂದ ಆಚೆ ಬರ್ಬೇಕು ನೀವು. ಸಬ್ಜೆಕ್ಟ್ ಅಲ್ಲಿ ಮಾತಾಡಿ, ಇಲ್ಲದೆಲ್ಲ ಆರೋಪ ಮಾಡಿಕೊಂಡು ಹೋಗ್ಬೇಡಿ ನೀವು. ಬರೀವಂತರೆ ಆಗಿದ್ಯಾ? ಬರೀವಂತರೆ ಆಗಿದ್ಯಾ? ಮೇಡಮ್, ಅದು ಎರಡು ಕಡೆ ಆಗಿ ಹೋಗಿದೆ. ಇಸ್ಕೊಡ್ಲಿ. ಮತ್ತೆ ಈ ಸೂಲಿಬೇರು ಬರೀ ಹಿಂದೂಗಳಿಗೆ ಸತ್ಯ ಮಾತಾಡಿದಾರ? ಸತ್ಯ ಮಾತಾಡಿದಾರ ಯಾವತ್ತಾದ್ರು? ಯಾವ ಮುಸಲ್ಮಾನ ಇಂಡಿಯಾದಲ್ಲಿ ಏನೆಲ್ಲ ಆಗುತ್ತೆ? ಧರ್ಮದ ಲೇಪನ ಯಾಕೆ ಹಚ್ಚಿದ್ದು? ಫ್ಯಾಕ್ಟ್ಸ್ ಇಲ್ಲ, ನಾನು ಚರ್ಚೆಯಲ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳಿ ಈ ತರ ಒಂದು ಬೆಂಕಿ ಇಟ್ಬಿಡೋದು, ಒಂದ್ ಸ್ವಲ್ಪ ದಿನ ಚರ್ಚೆಯಲ್ಲಿರೋದು. PR ಎಕ್ಸಸೈಸ್ ಮಾಡ್ಕೊಳ್ಳಿ. ನಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಬಂದ್ರೆ ನಾವು ಸುಮ್ನಿರೋದು ಸ್ವಲ್ಪ ಕಡಿಮೆ ಆಗಲ್ಲ. ಅದೆಲ್ಲ ಅಲ್ಲ, ಎಲ್ಲರ ಹೆಣ್ಮಕ್ಳೇ, ಯಾವುದೇ ಧರ್ಮ ಆಗ್ಲಿ, ಯಾವುದೇ ಜಾತಿ ಆಗ್ಲಿ ಬಂದ್ರೆ ತಾನೇ ದ್ವೇಷದ ಮಾತುಗಳು ಮುಂದಕ್ಕೆ ಬರುತ್ತೆ. ಅಲ್ಲ, ಇದೇ ಮಾತನ್ನ ಏನು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಅಂತರ್ಧರ್ಮೀಯ ವಿವಾಹ ಆದ್ರೆ 50,000 ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ವಾ? ಅವತ್ತು ತಿಳುವಳಿಕೆ ಇರಬೇಕು. ಇವ್ರು ಮಾಡ್ತಕ್ಕಂಥ ಅದೇ ಚಕ್ರವರ್ತಿ ಸೂಲಿಬೆಲೆ, ಯಾರಾದ್ರೂ ಒಬ್ಬ ವಿಚಾರವಾದಿ ಹಿಂದೂ ಹೆಣ್ಮಕ್ಳನ್ನ ಮದುವೆ ಆಗ್ರಿ ಅಂತ ಕರೆ ಕೊಟ್ರೆ, ಏನೋ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ, ಯಾರನ್ನ ಬೇಕಂದ್ರೆ ವಿವಾಹ ಆಗ್ಬೋದು ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತೀರಾ. ಅದೇ ಒಬ್ಬ ಹಿಂದೂ ಮುಖಂಡ ಹೇಳಿದ್ರೆ ಅವನನ್ನ ಕೋಮುವಾದಿ ಪಟ್ಟ ಕಟ್ಟಿ ಅವನನ್ನ ಅತ್ಯಂತ ಇದ್ರಲ್ಲಿ ನೋಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಇವತ್ತು. ಸೂಲಿಬೆಲೆ ಅವರೇ, ದಕ್ಷಿಣ ಕನ್ನಡದಲ್ಲಿ ಪ್ರಚೋದನೆ ನೀಡುವಂತಹ ಭಾಷಣಗಳನ್ನು ಬೇಕು ಅಂತಲೇ ಆಡೋದು, ಯುವಕರನ್ನ ಒಕ್ಲಿಪ್ಸೋದು, ಅವ್ರು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲ್ಲ. ಇಲ್ಲ, ನನಗೆ ಒಂದ್ ಪ್ರಶ್ನೆ ಹೇಳಿದಲ್ಲಿ ಪ್ರಚೋದನೆ ಏನಿದೆ? ಪ್ರೇಮದ ಮಾತುಗಳಲ್ಲಿ ಏನ್ ಪ್ರಚೋದನೆ ಇದೆ? ಪ್ರೇಮಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ನೀವುಗಳೇ ಹೇಳಿದ್. ನಮ್ಗೆ ಪ್ರೇಮಿಸೋದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿದ್ದು. ಪ್ರೇಮಕ್ಕೆ ವಿರೋಧ ಮಾಡ್ತೀರಾ ನೀವುಗಳು, ನೀವು ಲವ್ ಜಿಹಾದ್ ಅಂತ ಕರೆದು ವಿರೋಧ ಮಾಡ್ತೀರಾ ಅಂತ ಹೇಳಿದ್ರು. ನಾನು ಅದೇ ಪ್ರೇಮದ ಸಂಗತಿಯನ್ನ ಇದು ಒನ್ ವೇ ಪ್ರೇಮ ಆಗ್ಬಾರ್ದಪ್ಪ, ಎರಡೂ ಕಡೆ ಪ್ರೇಮ ಆದ್ರೆ ಒಳ್ಳೇದು ಅಂತ ಹೇಳಿದ್ರೆ ಇದನ್ನ ಯಾಕೆ ಪ್ರಚೋದನೆ ಅಂತ ತಿಳ್ಕೊಳ್ಬೇಕು? ಇಲ್ಲಿಯವರೆಗೂ ಹಿಂದೂಗಳು ಜಾತಿ ಮತ ಪಂಥ ಮೀರಿ ಮದುವೆ ಆಗಿ ಅಂತ ಹೇಳ್ತಿರ್ಲಿಲ್ಲ. ಪ್ರಚೋದನೆ ಎಲ್ಲಿಂದ ಅಂತ ಕೇಳ್ತಾರೆ ಅವರು. ಪ್ರಚೋದನೆಯ ಮಾತು ಹೇಗಾಗುತ್ತಿದ್ದು ಕೇಳ್ತಿದ್ದಾರೆ ಅಂತ. ಅಲ್ಲಲ್ಲ, ನಾನು ಕೇಳ್ತೀನಿ ಒಂದು ಮಾತನ್ನ ಸೂಲಿಬೆಲೆ ಅವರು ಹೇಳಿದ್ರು. ಸೂಲಿಬೆಲೆ ಅವರೇ ಕ್ಲಾರಿಟಿಯಾಗಿ ನನಗೆ ಇದಕ್ಕೊಂದು ಆನ್ಸರನ್ನು ನೀವು ಕೊಡಬೇಕು. ನನಗೆ ಏನಂತ ಹೇಳಿದ್ರೆ, ನೀವೀಗ ಹೇಳ್ತಾ ಇದ್ದೀರಿ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವೊಂದು ಮಾತನ್ನು ಉಲ್ಲೇಖ ಮಾಡಿದ್ದೀರಿ, ನಿಮ್ಮ ಧರ್ಮದಲ್ಲಿ ಏನು ಹೆಣ್ಣು ಸಿಗದಂಥ ಯುವಕರು ಮುಸ್ಲಿಂ ಹೆಣ್ಮಕ್ಳನ್ನ ಪ್ರೀತಿ ಮಾಡಿ ಅಂತೇಳಿ. ನಾನು ಕೇಳೋದು,
ಈ ಹಿಂದೂ ಕಾರ್ಯಕರ್ತರು ಬೀದಿ ಗುಂಡಗಳಂತೆ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುತ್ತಾ ಜೀವನ ನಡೆಸ್ತಾರೆ. ಯಾರು ಬೀದಿ ಗುಂಡಗಳು ಸ್ವಂತ ಅಂತ ಹಿಂದೂ ಇಡೀ ಸಮುದಾಯದಲ್ಲಿ ಪ್ರಪಂಚ ಅವರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ಗುಂಡ ಅಂತ ಹೇಳ್ತಕ್ಕಂತ ಅದೇ ನಿಮ್ಮನ್ನೇ ವಿಎಚ್ಪಿ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಬೀದಿ ಗುಂಡಗಳಂತೆ ವರ್ತಿಸಿಕೊಂಡು ಇಡೀ ಜಗತ್ತಿಗೆ ಗೊತ್ತಿದೆ. ಹೇಳಿ, 20 ಜನ ಅಲ್ವಾ ಕೊಲೆ ಮಾಡಿದ್ದು? ನಿಮ್ಮದು ಎಷ್ಟಿದೆ ಲೆಕ್ಕ? ಯಾರು ಗುಂಡ ಅದೆಲ್ಲ ಇರ್ಲಿ ಬಿಡಿ, ಚರ್ಚೆ ಮಾಡೋಣ. ಬ್ಯಾನ್ ಮಾಡಿರ್ತಕ್ಕಂಥದ್ದು, ಬ್ಯಾನ್ ಮಾಡಿರ್ತಕ್ಕಂಥದ್ದು ಯಾರು? ಆಮೇಲೆ ಮಾಡಿ ಆನ್ಸರ್. ಯಾರಾದ್ರೂ ಹಿಂದೂ ಪ್ರಶ್ನೆ ಪೂರ್ತಿ ಮಾಡ್ತೀನಿ, ಆಗಿದ್ದಾರಾ? ಪ್ರಶ್ನೆ ಪೂರ್ತಿ ಮಾಡ್ತೀನಿ, ಪ್ರಶ್ನೆ ನೀವು ಹೇಳೋದಲ್ಲ, ಪ್ರಶ್ನೆ ಪೂರ್ತಿ ಮಾಡ್ತೀನಿ, ಸಹಿಸ್ಕೊಳ್ಳಿ. ಅಲ್ಲ, ಪ್ರಶ್ನೆ ಪೂರ್ತಿ ದಕ್ಷಿಣ ಮಾಡ್ತೀನಿ, ಕನ್ನಡದಲ್ಲಿ ಬೆಂಕಿ ಎತ್ತಾರೆ ಅಂತ ಹೇಳ್ತಾರಲ್ಲ ಇವರು. ಪ್ರಶ್ನೆ ಪೂರ್ತಿ ಮಾಡ್ತೀನಪ್ಪ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಾಂಬ್ ಬಿಟ್ಟವ್ರು ಇರಿ, ಯಾರು? ಇರಿ, ಸೌಜನ್ಯನ ಕೊಂದವ್ರು ಯಾರು? ಸೂಲಿಬೆಲೆ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ. ಗೋವರ್ಧನ್ ಅವರೇ, ಒಂದ್ ನಿಮಿಷ. ಬಾಂಬ್ ಬಿಟ್ಟವ್ರು ಯಾರು? ಯಾರು ಇಲ್ಲಿ? ಗೋವರ್ಧನ್ ಹೇಳಿ. ಗೋವರ್ಧನ್, ನಾನು ನನ್ನ ಪ್ರಶ್ನೆ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಆನ್ಸರ್ ಕೊಡ್ಲಿ. ಪ್ರಶ್ನೆ ಮಾತಾಡಿ ರಿಯಾಜ್. ಓಕೆ ಮೇಡಮ್, ಈ ಬೀದಿ ಗೂಂಡಾಗಳನ್ನಾಗಿ ಮಾಡಿ ಆ ಯುವಕರಿಗೆ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಕೇಳ್ತಾ ಇಲ್ಲ. ಗಂಗಸರ ಕುಡ್ದು ಬೀದಿಯಲ್ಲಿ ಗಲಾಟೆ ಮಾಡಿಕೊಂಡು ಜನರಿಗೆ ಪ್ರೀತಿ ಮಾಡುವವರಿಗೆ ಹೊಡೆದುಕೊಂಡು ಏನು ಬರ್ತ್ಡೇ ಮಾಡಿದ್ರೆ ಹೊಡೆದುಕೊಂಡಿದ್ರೆ ಹಿಂದೂ ಹೆಣ್ಮಕ್ಳು ಮದುವೆ ಆಗ್ತಾ ಇಲ್ಲ. ಮುಸ್ಲಿಂ ಯುವಕರನ್ನ ಮದುವೆ ಅದಕ್ಕೆ ನ್ಯಾಯ ಮಾಡಿ ತಗೊಂಡೋಗ್ಬೋದಾ? ಇವರ ಬೀದಿ ಗುಂಡಗಳೇ ಮತ್ತೆ ಕುಂಡೇನೇನು ಬೀದಿ ಗುಂಡ ಧರ್ಮದಲ್ಲಿ ಅವಕಾಶ ಇಲ್ಲ. ಅವನ ಆಚೆ ಹೋಗ್ಬಿಟ್ಟು ಏನಾದ್ರು ಕರೆಕ್ಟ್ ಆಗಿ ಪದ ಬಳಕೆ ಮಾಡ್ಬೇಕು. ಬೀದಿ ಗುಂಡ ಯಾರು ಬಂದ? ಬೀದಿ ಗುಂಡ ಆಗಿಲ್ಲ. ಇಡೀ ಜಗತ್ತಿಗೆ ಗೊತ್ತು ಯಾರು ಬೀದಿ ಗುಂಡ ಆಗಿರೋದು. ಬೀದಿ ಗುಂಡಗಳೇ. ರಿಯಾಜ್ ಒಂದ್ ನಿಮಿಷ ಇರಿ. ಸೂಲಿಬೆಲೆ ಅವರೇ ಮುಂಜಾನೆ ಇಲ್ಲಿ ಬೀದಿ ಗುಂಡ. ಹೇಳಿ ರಿಯಾಜ್ ಅವ್ರು ಮಾತಾಡಿದ್ ಕೇಳಿದ್ರಿ. ಫೈನಲ್ ವರ್ಡ್ ಸರ್. ಏನಿಲ್ಲ, ನನಗೆ ಮೇಡಮ್ ಒಂದು ನಿಮಿಷ, ನೀವು ಸ್ವಲ್ಪ ಶಾಂತವಾಗಿ ಕೇಳೋರಿದ್ರೆ ಲೆಟ್ ಮಿ ಕನ್ಕ್ಲೂಡ್ ದಿಸ್. ನನ್ನ ಕಡೆಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ಶಾಂತವಾಗಿ ಇರ್ಲಿಕ್ಕೆ ಸ್ವಲ್ಪ ಹೇಳಿ ಅವರಿಗೆ. ನಾನು ರಿಯಾಜ್ ಅವ್ರು ಮಾತಾಡಿದ ಅಷ್ಟು ಕೇಳಿದ್ದೀನಿ. ರಿಯಾಜ್ ಅವ್ರಿಗೆ ಪದೇ ಏನ್ರಿ ನೀವು ಮಾತೇ ಬಿಡೋದಿಲ್ಲ. ನಿಮ್ದು ರೂಢಿ ಅದು. ನೀವು ಕೂಗಾಡ್ಬಿಟ್ರೆ ಗೆದ್ಬಿಡ್ತೀರಾ ಅಂತ ಈ ಗೂಂಡಾಗರ್ದಿನೇ ನಾವು ಬೇಡ ಅಂತ ಹೇಳೋದು. ಇದನ್ನೇ ಹೇಳೋದು, ಕೂಗಾಡಿ ಗೂಂಡಾಗರ್ದಿ ಮಾಡಬೇಡಿ ಅಂತ. ಕೇಳಿ, ಇಲ್ಲಿ ಅವ್ರು ಗೂಂಡಾಗರ್ದಿಯ ಬಗ್ಗೆ ಮಾತನಾಡಿದ್ರು. ಇಂಡಿಯಾ ಮೊನ್ನೆ ಫೈನಲ್ ಗೆದ್ದಾಗ ಒಂದು ಮೆರವಣಿಗೆ ಹೋಗಿದ್ದಕ್ಕೆ ಮಹೂನಲ್ಲಿ ಕಲ್ಲೆಸರು ಅಂತವ್ರು ಯಾರು ಗೂಂಡಾಗಳು? ಇಂಡಿಯಾ ಎರಡನೇ ಪ್ರಶ್ನೆ ಕೇಳ್ತಾರೆ. ಹಿಂದೂ ಗಂಡ್ ಮಕ್ಕಳಿಗೆ ಹೆಣ್ಮಕ್ಳು ಸಿಕ್ತಿಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಬ್ಸಲ್ಯೂಟ್ಲಿ ಹೌದು. ಯಾಕೆ ಅಂತಂದ್ರೆ 4 ಹೆಂಡತಿ 40 ಮಕ್ಕಳು ಎನ್ನುವಂತ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಹಿಂಗಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಡೆಮೋಗ್ರಫಿಕ್ ಚೇಂಜ್ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ನಾವು ಪಂಚರಂಗಿ ಆದ್ರೂ ಪರವಾಗಿಲ್ಲ, ನನಗೆ 4 ಮಕ್ಕಳಾಗ್ಲಿ ಅಂತ ಅನ್ಕೊಳ್ಳೋರು ಹಿಂದೂ ಸಂಪ್ರದಾಯದವರಲ್ಲ. ಯೋಗಿ ಇಲ್ಲ. ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅಂತಂದ್ರೆ ಸಮಾಜಕ್ಕೆ ಸಂದೇಶ ಹೋಗುತ್ತೆ ಭಯ. ಮೊದಲು ಕೇಳಿಸ್ಕೊಳ್ಳಲ್ಲ, ಇಲ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ಳಲ್ಲ. ಏನಂತಂದ್ರೆ ಅವ್ರಿಗೆ ಈ ಪರಿಸ್ಥಿತಿ 4 ಹೆಂಡತಿ 40 ಮಕ್ಕಳಿದೆಯಲ್ಲ, ಇದನ್ನ ಅವ್ರಿಗೆ ಬಟ್ ನಮ್ದ್ರಲ್ಲಿದೆ ಒಂದು ಮಗು, ಓದಿಸ್ಬೇಕು ಅಂತ. ಆದ್ರೆ ಸ್ವೀಕಾರ ಮಾಡ್ತಾರೆ. ಜಾತಿ ಮತ ಪಂಥಗಳ ಎಲ್ಲೆಯನ್ನ ಮೀರಿ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕಾಗಿದೆ, ಗಂಡ್ ಮಕ್ಕಳಿಗೆ ಅಲ್ಲಿಂದ ಹುಡುಕಬೇಕಾಗಿದೆ ಅಂತ ಇವತ್ತು ನನ್ಗೆ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸೂಲಿಬೆಲೆ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ರಿಯಾಜ್, ಅಬ್ದುಲ್ ರಜಾಕ್ ಹಾಗೂ ಗೋವರ್ಧನ್ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.